ನಮಸ್ಕಾರ ಬೆಂಗಳೂರು. ಇವತ್ತು ನಾನಿರೋದು ಸ್ಟೈಲಿಶ್ ಫರ್ನಿಚರ್ ಶಾಪ್ ಹತ್ರ. ಯಾಕೆ ಅಂತಂದ್ರೆ ಯಾರಾದ್ರೂ ಮನೆ ತಗೊಂಡಿರ್ತೀರಾ ಅಥವಾ ಮನೆ ಕಟ್ಟಿಸ್ಕೊಂಡಿರ್ತೀರಾ ಅಥವಾ ಕಟ್ಟಿರೋ ಮನೆಗೆ ಅಂದ್ರೆ ಇವಾಗಿರೋ ಮನೆಗೆ ಫರ್ನಿಚರ್ಸ್ ನ ನೋಡ್ತಾ ಇರ್ತೀರಾ. ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಅಂಡ್ ಬರೀ ಫರ್ನಿಚರ್ಸ್ ಅಲ್ದೇನೆ ಆಫೀಸಿಗೆ ಬೇಕಾಗಿರೋ ಥಿಂಗ್ಸ್ ಸಹ ಇವರಲ್ಲಿ ಅವೈಲೇಬಲ್ ಇದೆ. ಅಂಡ್ ಯಾವೆಲ್ಲ ಪ್ರೈಸ್ ಅಲ್ಲಿ ಇದೆ ಅಂಡ್ ಯಾವೆಲ್ಲ ಫರ್ನಿಚರ್ಸ್ ಇದೆ, ಯಾವೆಲ್ಲ ಥಿಂಗ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಹೇಳಿ ಮ್ಯಾಮ್, ಈ ಒಂದು ಶಾಪ್ ಅಂದ್ರೆ ಸ್ಟೈಲಿಶ್ ಫರ್ನಿಚರ್ ಶಾಪ್ ಇದೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಲೊಕೇಶನ್ ಕೆಂಗೇರಿ ಉಪನಗರ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಆಪೋಸಿಟ್ ಸ್ವಲ್ಪ ಮುಂದೆ ಬಂದ್ರೆ ಸ್ಟೈಲಿಶ್ ಫರ್ನಿಚರ್ ಅಂತ ಕಾಣಿಸುತ್ತೆ. ಓಕೆ, ಅಂದ್ರೆ ಕೆಂಗೇರಿ ಉಪನಗರ ರೈಲ್ವೆ ಸ್ಟೇಷನ್ ಅಪೋಸಿಟ್ ಇರುವಂತದ್ದು. ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಸ್ಟೈಲಿಶ್ ಫರ್ನಿಚರ್ ಸಿಗುತ್ತೆ. ಅದಲ್ಲದೆ ಕೆಂಗೇರಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆ, ಉಪನಗರ ಬಸ್ ಸ್ಟ್ಯಾಂಡ್, ಅದು ಸಹ ಇಲ್ಲಿಂದ ಜಸ್ಟ್ ಒಂದು 100 ಮೀಟರ್ ಅಷ್ಟೇ ಇರೋದು. ಮ್ಯಾಮ್, ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಯಾವ್ದಿದೆ? ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ 8,000 ಇಂದ ಸ್ಟಾರ್ಟ್ ಇದೆ. 8,000 ಇಂದ ಸ್ಟಾರ್ಟ್. 8,000 ಇದೆನಾ? 8,000 ನೋಡಿ ಇದೆ. ಇದು 8,000. ಇದು ಮಟೀರಿಯಲ್ ಯಾವ್ದು? ಪೈನ್ಸ್ ಅಂತ. ಓಕೆ, ಇದು ಮೆಟೀರಿಯಲ್ ಜೂಕ್ ಮಟೀರಿಯಲ್ ಇಂದ ಯೂಸ್ ಮಾಡಿದ್ರು. ಹೌದು ಮೇಡಮ್. ಜೂಕ್. ಇದ್ರ ಕಲರ್ಸ್ ಎಷ್ಟು ಕಲರ್ಸ್? ಇದು ಎಷ್ಟೊಂದು ಬೇಕು ಕಲರ್ಸ್ ಸಿಗತ್ತೆ ನಿಮ್ಗೆ. 25-35 ಕಲರ್ಸ್ ಇದೆ ನಮ್ಮ ಹತ್ರ. ಓಕೆ, ಇದರಲ್ಲಿ ಸಿಂಗಲ್ ಕಲರ್ಸ್ ಮಾಡ್ತೀವಿ, ಡಬಲ್ ಕಲರ್ಸ್ ಮಾಡ್ತೀವಿ. ಅಂದ್ರೆ ಕಲರ್ ಕಾಂಬಿನೇಷನ್ ಮಾಡ್ಬಿಟ್ಟು ಆತರ ಡಬಲ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಮಾಡ್ಕೊಡ್ತೀರಾ. ಅಂಡ್ ಒಳಗಡೆ ವುಡ್ ಯಾವ್ದು ಯೂಸ್ ಮಾಡಿರ್ತೀರಾ ಮ್ಯಾಮ್ ಇದಕ್ಕೆ? ಇದಕ್ಕೆ ಗೋಲ್ಡ್ ವುಡ್ ಹಾಕಿದೀವಿ. ಓಕೆ, ಬೇಕು ಅಂತಂದ್ರೆ ಟೀ ಕುಡ್ ಅಲ್ಲೂ ಮಾಡ್ಕೊಡ್ತೀರಾ ಒಳಗಡೆ? ಟೀ ವುಡ್ ಮಾಡ್ತೀವಿ. ಅದು ಪ್ರೈಸ್ ಬೇರೆ ಆಗುತ್ತೆ? ಬೇರೆ ಬೇರೆ ಪ್ರೈಸ್ ಆಗುತ್ತೆ. ನೀಮ್ ವುಡ್, ಟೀ ವುಡ್ ಎಲ್ಲ. ಓಕೆ, ಇದೆಲ್ಲ ಹೊರಗಡೆ ಇರೋದು ಅದೇ ತರದ ಮ್ಯಾಮ್? ಅದೇ ಸೇಮ್. ಇದು ನೋಡಿ, ಈ ತರ ಕಲರ್ಸ್ ಎಲ್ಲ ಸಿಗುತ್ತೆ. ಡಬಲ್ ಕಲರ್ ಕಾಂಬಿನೇಷನ್ ಮಾಡ್ಕೊಡುವಂತದ್ದು. ಅಂಡ್ ಟೇಬಲ್ಸ್ ಅವೈಲೇಬಲ್ ಇದೆ, ಜೊತೆಗೆ ನಿಮ್ಗೆ ಉಯ್ಯಾಲನು ಸಿಗುತ್ತೆ ಮ್ಯಾಮ್. ಇದು ಪ್ರೈಸ್ ಏನಿದು? ಇದು 5,500 ವಿತ್ ಬೆಡ್ ತರ ಬರುತ್ತಾ? ಬರುತ್ತೆ. ಅದಕ್ಕೆ ಸ್ಟ್ಯಾಂಡ್ ಬರುತ್ತೆ, ಚೈನು ಬರುತ್ತೆ ಮೇಲ್ಗಡೆ. ಓಕೆ, ಸೊ ಒಳಗಡೆ ಬನ್ನಿ. ಇನ್ನು ಬೇರೆ ರೀತಿಯ ಸೋಫಾಸ್ ಇದೆ ಅಂಡ್ ಬೇರೆ ಫರ್ನಿಚರ್ಸ್ ಇದೆ, ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಕಲೆಕ್ಷನ್ಸ್ ಆಗಿರ್ಲಿ ಅಥವಾ ಇನ್ನು ಬೇರೆ ರೀತಿಯ ಕಲರ್ ಕಾಂಬಿನೇಷನ್ ಮಾಡುವಂತ ಸೋಫಾಸ್ ಗಳಾಗಿರ್ಲಿ, ಎಷ್ಟೊಂದು ವೆರೈಟಿ ಸಿಗುತ್ತೆ ಅಂತಂದ್ರೆ ಇಲ್ಲಿ ಬಂದ್ರೆ ನಿಮ್ಗೆ. ಸೊ ನೆಕ್ಸ್ಟ್ ತೋರಿಸ್ತಾ ಇರೋದು ಈ ಸೋಫಾವನ್ನ. ಮ್ಯಾಮ್, ಈ ಸೋಫಾ ನೇಮ್ ಏನಂತ ಕರೀತಾರೆ ಇದನ್ನ? ಇದು ಡೈಮಂಡ್ ಸೋಫಾ ಅಂತ. ಡೈಮಂಡ್ ಸೋಫಾ. ಪ್ರೈಸ್ 15,000. ಪ್ರೈಸ್ 15,000. ನೆಗೋಷಿಯಬಲ್ ಇದೆಯಾ ಅಥವಾ ಫಿಕ್ಸ್ ರೇಟಾ? ಇದೆ ಮೇಡಮ್, ನೆಗೋಷಿಯಬಲ್ ಇದೆ. ಅಂಡ್ ಇದಕ್ಕೆ ಒಂದ್ ಸೋಫಾ ಮತ್ತೆ 2 ಚೇರ್ ತರದ್ ಬರುತ್ತೆ. 5 ಸೀಟರ್ ಬರುತ್ತೆ, 3 ಸೀಟರ್, 2 ಸೀಟ್ ಬರುತ್ತೆ. ಮ್ಯಾಮ್, ಇದು ಮಟೀರಿಯಲ್ ಯಾವ್ದು ಯೂಸ್ ಮಾಡಿರೋದು? ಇದು ಓಲೆನ್ ಮಟೀರಿಯಲ್. ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆಯಾ? ಕಲರ್ಸ್ ತುಂಬಾ ಕಲರ್ಸ್ ಇದೆ. 35 ಕಲರ್ಸ್ ಸಿಗುತ್ತೆ ನಿಮ್ಗೆ. 35 ಕಲರ್ಸ್. ಇವಾಗ ರೆಡಿ ಇರೋದು 2 ಕಲರ್ಸ್. ಇವಾಗ 3 ಕಲರ್ಸ್ ಇದೆ. ಓಕೆ ಮ್ಯಾಮ್, ಇದೆ ಈ ಕಲರ್ಸ್ ಅಲ್ವಾ? ಇದರಲ್ಲಿ ನೋಡಿ ಕಲರ್ಸ್ ಅವೈಲೇಬಲ್. ಓಕೆ, ನೀವು ನೋಡ್ತಾ ಇರ್ಬೋದು, ಅಂದ್ರೆ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಕಲರ್ಸ್ ಏನಿದೆ ಆ ಕಲರ್ಸ್ ಇದೆ, ಪೇಸ್ಟಲ್ ಕಲರ್ಸ್ ಇದೆ, ಡಾರ್ಕ್ ಕಲರ್ಸ್ ಇದೆ. ಅಂಡ್ ತುಂಬಾ ಕಲರ್ ಕಾಂಬಿನೇಷನ್ ಮಾಡ್ಕೊಂಡ್ಬಿಟ್ಟು ನೀವು ಮಾಡ್ಬೋದು. ಎಷ್ಟೊಂದು ಕಲರ್ ಆಪ್ಷನ್ಸ್ ಕೊಡ್ತಾ ಇದಾರೆ. ಬಿಕಾಸ್ ನಿಮ್ಗೆ ಒಂದೇ ಕಲರ್ ಅಲ್ಲಿ ಬೇಕು ಅಂತ ನಂಗಿಲ್ಲ. ಅಂಡ್ ಮ್ಯಾಮ್, ಡಬಲ್ ಕಲರ್ ಕಾಂಬಿನೇಷನ್ ಮಾಡ್ಕೊಡ್ತೀರಾ? ಓಕೆ, ನಿಮ್ಗೆ ಇಲ್ಲಿ ಬೇಕು ಅಂದ್ರೆ ಡಬಲ್ ಕಲರ್ ಕಾಂಬಿನೇಷನ್ ಮಾಡ್ಬೋದು. ಅಂಡ್ ಈ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಅಂಡ್ ಅವ್ರು ಯೂಸ್ ಮಾಡಿರೋ ಕಲರ್ ಬಂದ್ಬಿಟ್ಟು, ಮ್ಯಾಮ್ ಇದ್ರಲ್ಲಿ ಯಾವ ಕಲರ್ ಯೂಸ್ ಮಾಡಿರೋದು? ಇದಾ? ಸ್ಕೈ ಬ್ಲೂ ಮಾಡಿದೀನಿ, ಇದು ಬ್ರೌನ್ ಮಾಡಿದೀನಿ, ಇದು ಮಾಡಿದ್ದೀನಿ. ಓಕೆ, ಪೀಕಾಕ್ ಕಲರ್ ಒಂದಿದೆ.
ಪಿಕೋ ಕಲರ್ ಒಂದಿದೆ. ಅಂಡ್ ಇವಾಗ ಆರ್ಡರ್ ಕೊಟ್ರೆ ಎಷ್ಟು ದಿನ ರೆಡಿ ಮಾಡ್ಕೊಡ್ತೀರಾ? 1 ವೀಕ್ ಅಲ್ಲಿ ಸೋಫಾ ರೆಡಿ ಸಿಗುತ್ತೆ. ಓಕೆ, ಇದು ಡೈಮಂಡ್ ಏನ್ ಯೂಸ್ ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತಾ? ಕ್ವಾಲಿಟಿ ಚೆನ್ನಾಗಿದೆ. ಅದು ಕಿತ್ತಿದ್ರೇನು ಅದು ಬರಲ್ಲ, ಬರಲ್ಲ ಅದು ಅಷ್ಟು ಚೆನ್ನಾಗಿ ನಾವು ಇದ್ರದೇ ಇನ್ನೊಂದ್ ಕಲರ್ ಅಲ್ಲಿ ಇರುವಂತದ್ದು. ಸೊ ಈಗ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತಾ ಇರೋ ಸೋಫಾ ನೋಡ್ತಾ ಇದ್ದೆ, ಒಂದು ರಾಜ ವೈಭೋಗನೆ ಅಂತ ಅನಿಸ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಸೋಫಾದ ಹೆಸರು ಕೇಳೋಣ. ಮ್ಯಾಮ್, ಈ ಸೋಫಾದ ಹೆಸರೇನು? ಇದು ಸೋಫಾ ಹೆಸರು ಮಹಾರಾಜ. ಇದು ಮಹಾರಾಜ ಸೋಫಾ. ದೆನ್ ಇದು ಟೀ ವುಡ್ ಅಥವಾ ಯಾವ ವುಡ್? ಇದು ಶೀಶಾ ವುಡ್. ಇದು ಡೋರ್ ಫ್ಲೆಕ್ಸ್ ಫಾರ್ಮ್ ಹಾಕಿದೀವಿ ನಾವು. 5 years ವಾರಂಟಿ ಇದೆ. 5 years ವಾರಂಟಿ ಇದೆ. ಅಂಡ್ ಡೈಮಂಡ್ ವರ್ಕ್ ಬಂದಿದೆ. ಅಂಡ್ ಡಿಸೈನ್ ಅಷ್ಟು ತುಂಬಾ ಚೆನ್ನಾಗಿದೆ. ಮ್ಯಾಮ್, ಇದು ಪೇಂಟಿಂಗ್ ಹೋಗೋ ಚಾನ್ಸಸ್ ಇದೆಯಾ ಅಥವಾ ಇಲ್ಲ, ಹೋಗಲ್ಲ. 5 years ಅಂತ ಹೋಗಲ್ಲ ಅದು. ಓಕೆ, ಇದು ಥ್ರೆಡ್ ವರ್ಕ್. ದೆನ್ ಮ್ಯಾಮ್, ಇದು ಮೇಲ್ಗಡೆ ಮಟೀರಿಯಲ್ ಯಾವುದು? ಟರ್ಕಿ ಕ್ಲಾತ್. ಇದರಲ್ಲೂ ಕಲರ್ಸ್ ಆಪ್ಷನ್ ವಾಷಬಲ್ ಟರ್ಕಿ ಕ್ಲಾತ್. ಟೀ ಕಾಫಿ ಏನಾದ್ರು ನೀವು ಆರಾಮಾಗಿ ವಾಶ್ ಮಾಡಬಹುದು. ಒಳಗಡೆ ಹೋಗಲ್ಲ. ಕೂತ್ಕೊಂಡು ನೋಡಿದಾಗ್ಲೂ ಅಷ್ಟೇ ನಿಮ್ಗೆ. ಅಂಡ್ ಸಮ್ ಸೋಫಾಸ್ ಏನಾಗುತ್ತೆ ಅಂತಂದ್ರೆ ಕೂತ್ಕೊಂಡಾಗ ಅದ್ರ ಶೇಪ್ ಹಾಳಾಗೋದಿರುತ್ತೆ ಅಥವಾ ಒಳಗಡೆ ಹೋಗಿರುತ್ತೆ ಪ್ರೆಸ್ ಆಗಿ. ಈ ಒಂದು ಸೋಫಾ ಅಥವಾ ಈ ಒಂದು ಮಹಾರಾಜ ಸೋಫಾ ಅಂದ್ರೆ ನಿಮ್ಗೆ ಆ ರೀತಿಯ ಅನುಭವ ಆಗಲ್ಲ ಅಥವಾ ನಿಮ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಕ್ಕೆ ಚಾನ್ಸ್ ಇಲ್ಲ. ಅಂಡ್ ಅದರ ಕಾಲ್ಗಳೇನಿದೆ ಅದ್ರದ್ದು ಸಹ ನಿಮ್ಗೆ ಅಷ್ಟೇ ಸಾರಿ, ಅದು ಯಾವ ವುಡ್ ಮ್ಯಾಮ್? ಅದು ಶೀಶಾ ವುಡ್. ಸೊ ಶೀಶಾ ವುಡ್ ಅಂದ್ರೆ ಕಾಲು ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅದಲ್ದೇನೆ ನಿಮ್ಗೆ ಕೆಳಗಡೆ ಡಿಸೈನ್ಸ್ ಕೊಟ್ಟಿದ್ದಾರೆ. ಜೊತೆಗೆ 3 ಪಿಲ್ಲೋ ಬರುತ್ತೆ. 3 ಯಾಕೆ ನಿಮ್ಗೆ ಸೈಡ್ ಕೊಡೋ ಚೇರ್ಗೂ ಅಷ್ಟೇ ಪಿಲ್ಲೋ ಕೊಡ್ತಾರೆ. ಕಲರ್ ಕಾಂಬಿನೇಷನ್ ನಿಮ್ಗೆ ಡಬಲ್ ಕಲರ್ ಸಿಗುತ್ತೆ ಮ್ಯಾಮ್ ಇದ್ರಲ್ಲಿ? ಸಿಗುತ್ತೆ. ಬೇಕು ಅಂದ್ರೆ ಡಬಲ್ ಕಲರ್ ಕಾಂಬಿನೇಷನ್ ಸಿಗುತ್ತೆ. ಓಕೆ, ಅಂಡ್ ಹೋಮ್ ಡೆಲಿವರಿ ಆಪ್ಷನ್ಸ್ ಇದೆಯಾ? ಯಾವ ರೀತಿ ಹೋಮ್ ಡೆಲಿವರಿ ಆಪ್ಷನ್ಸ್? ನಾವು ಅರೇಂಜ್ ಮಾಡ್ಕೊಡ್ತೀವಿ ಗಾಡಿ ಎಲ್ಲ. ಅದು ಎಷ್ಟು ಇರೋದು ಚಾರ್ಜಸ್ ಪೇ ಮಾಡಿದ್ರೆ ಹೋಮ್ ಡೆಲಿವರಿ ಆಪ್ಷನ್ಸ್ ಕೊಡ್ತೀರಾ? ಆ ರೀತಿ ಇತ್ತು ಅಂದ್ರೆ. ಓಕೆ ಮ್ಯಾಮ್, ನೆಕ್ಸ್ಟ್ ತೋರಿಸ್ತಾರೆ ಸೋಫಾ ಯಾವುದು? ಅಂಡ್ ನಾನ್ ನಿಮ್ಗೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಈ ರೀತಿಯ ಸೋಫಾಸ್ ನೀವೇನಾದ್ರು ನೋಡ್ತಾ ಇದ್ರೆ ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿದ ಆದ ತಕ್ಷಣ ತುಂಬಾ ವೆರೈಟೀಸ್ ಇದೆ. ಒಂದಲ್ಲ ನಿಮ್ಗೆ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ. ಅಂಡ್ ಜೊತೆಗೆ ಕಲರ್ ಕಾಂಬಿನೇಷನ್ ಆಪ್ಷನ್ ಇದೆ, ಕಸ್ಟಮೈಸೇಷನ್ ಆಪ್ಷನ್ ಇದೆ, ಅಂಡ್ ಹೋಮ್ ಡೆಲಿವರಿ ಆಪ್ಷನ್ ಇದೆ. ಅಂಡ್ ಅದಲ್ಲದೆ ನೀವು ಕೊಟ್ಟಿರುವಂತಹ ಆರ್ಡರ್ ನ 1 ವೀಕ್ ಅಲ್ಲಿ ನಿಮ್ಗೆ ತಲುಪಿಸ್ತಾರೆ. ಅಂಡ್ ಕಲರ್ ಕಾಂಬಿನೇಷನ್ ಅಂತ ನಾನು ಮಾತಾಡೋ ಹಾಗೆ ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ನ ಪ್ರೊವೈಡ್ ಮಾಡ್ತಾ ಇರೋದು. ಅಂಡ್ ತುಂಬಾ ವೆರೈಟೀಸ್ ಆಫ್ ಮಟೀರಿಯಲ್ ನ ಯೂಸ್ ಮಾಡಿರುವಂತದ್ದು. ಅಂಡ್ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಿಮ್ಗೆ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗ್ಬೇಕು ಅನ್ನೋ ಚಾನ್ಸೇ ಇಲ್ಲ. ಅಂಡ್ ನೆಕ್ಸ್ಟ್ ಸೋಫಾ ತೋರಿಸ್ತೀನಿ ಬನ್ನಿ ಮ್ಯಾಮ್. ಈ ಸೋಫಾದ ಹೆಸರೇನಿದು? ಇದು ಕಾರ್ನರ್ ಸೋಫಾ. ದೆನ್ ಮಟೀರಿಯಲ್ ಯಾವ್ದು ಯೂಸ್ ಮಾಡಿದ್ದು? ಮೇಲ್ಗಡೆ ಕ್ಲಾತ್ ಏನಿದೆ? ಇದು ಕ್ಲಾತ್ ಮೋಸಿಕ್ ಅಂತ. ಒಳಗಡೆ ಇದು ಬರೋದು ವುಡ್ ಯಾವ್ದಿತ್ತು? ಇದು ನೀಮ್ ವುಡ್ ನಲ್ಲಿ ಮಾಡಿರೋದು. 40 ಡೆನ್ಸಿಟಿ ಫಾರ್ಮ್ ಹಾಕಿದೀವಿ. ಡೋರೋ ಫ್ಲೆಕ್ಸ್ ಕಂಪನಿದು. ಓಕೆ, 5 years ವಾರಂಟಿ ಇದೆ ಇದಕ್ಕೂ ಸಹ 5 years ವಾರಂಟಿ ಕೊಡ್ತಾ ಇದಾರೆ. ಅದಲ್ಲದೆ ಇದರ ಲುಕ್ ಬಗ್ಗೆ ನಾನು ಮಾತಾಡ್ಲೇಬೇಕು. ಕಾರಣ ಒಂದು, ನಿಮ್ಗೆ ಏನು ಡೀಟೇಲಿಂಗ್ ವರ್ಕ್ ಇದೆ ಒಳಗಡೆ, ರೋಸಸ್ ಆಗಿರ್ಲಿ ಅಥವಾ ಫ್ಲವರ್ಸ್ ಆಗಿರ್ಲಿ ಅಂಡ್ ಲೀವ್ಸ್ ಆಗಿರ್ಲಿ, ಅದ್ರ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಇಲ್ಲೊಂದು ನಿಮ್ಗೆ ಗೋಲ್ಡ್ ವರ್ಕ್ ಕೊಟ್ಟಿರೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಕಾರ್ನರ್ ಇರುತ್ತೋ ನಿಮ್ಮ ಹಾಲ್ ಅಲ್ಲಿ, ಅದೆಲ್ಲ ಆ ತರ ಜಾಗ ಇರೋರು ಈ ಒಂದು ಸೋಫಾನ ತಗೋಬಹುದು. ಅಂಡ್ ಇದಕ್ಕೆ ಏನು ಪೈಪಿಂಗ್ ವರ್ಕ್ ಮಾಡಿದ್ದಾರೆ. ಇದಕ್ಕೆ ಮ್ಯಾಮ್ ಇದಕ್ಕೇನಂತ ಹೇಳ್ತಾರೆ? ಔಟ್ಸೈಡ್ ಪೈಪಿಂಗ್. ಓಕೆ, ನಿಮ್ಗೆ ಇಲ್ಲಿ ಗೋಲ್ಡ್ ಕಲರ್ ಕೊಟ್ಟಿರೋದ್ರಿಂದ ಇನ್ನು ತುಂಬಾ. ಮ್ಯಾಮ್, ಸಿಲ್ವರ್ ಇದೆಯಾ ಅಥವಾ ಗೋಲ್ಡ್ ಒಂದೇನಾ? ಗೋಲ್ಡ್ ಕೊಡ್ತೀವಿ. ಬೇಕಾದ್ರೆ ಸಿಲ್ವರ್ ಹಾಕ್ತಿವಿ. ಸಿಲ್ವರ್ ನೋಡಿ, ನಾನು ಆಗ್ಲೇ ಹೇಳ್ದೆ ಕಸ್ಟಮೈಸೇಷನ್ ಆಪ್ಷನ್ ಇದೆ ಅಂತ. ಅಂಡ್ ಅದಲ್ಲದೆ ಇದಕ್ಕೆ ಒಂದು ಇಲ್ಲಿ ಟೀ ಟೇಬಲ್ ನ ಕೊಟ್ಟಿದ್ದಾರೆ. ಅದಕ್ಕೂ ನಿಮ್ಗೆ ಮೇಲ್ಗಡೆ ಮ್ಯಾಮ್ ಇದು ಗ್ಲಾಸ್ ಎಷ್ಟು ಬರುತ್ತೆ? ಇದು 6 mm ಬರುತ್ತೆ. 6 mm ಗ್ಲಾಸ್. ಅಂಡ್ ಅದಕ್ಕೆ 2 ಚೇರ್ ತರ ಕೊಟ್ಟಿದ್ದಾರೆ. 2 ಪಪೀಸ್ ಬರುತ್ತೆ. 2 ಪಪೀಸ್, ಒಂದು ಟೀ ಟೇಬಲ್ ಪ್ಲಸ್ ಈ ಒಂದು ಸೋಫಾ. ಕಾರ್ನರ್ ಜಾಗ ಯಾರ್ದೆಲ್ಲ ಇರುತ್ತೆ ಹಾಲ್ ಅಲ್ಲಿ, ಅವರು ಈ ಒಂದು ಸೋಫಾವನ್ನ ನೋಡ್ತಾ ಇದ್ರೆ ಆ ತರ ಜಾಗದಲ್ಲಿ ಸೋಫಾ ತಗೋಬೇಕು ಅನ್ನೋದಿದ್ರೆ ಈ ಒಂದು ಸೋಫಾನ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀನಿ. ಅಂಡ್ ಸೈಡ್ ಅಲ್ಲೂ ಅಷ್ಟೇ ನಿಮ್ಗೆ ತುಂಬಾ ಜನ ಮನೆಯಲ್ಲಿ ಟಿವಿ ನೋ ಟೈಮ್ ಅಲ್ಲಿ ಅಥವಾ ಸಮ್ ಟೈಮ್ ಅಲ್ಲಿ ಈ ತರ ಕೂತ್ಕೊಳ್ತಾ ಇರ್ತೀರಾ, ಸೈಡ್ ಗೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ ಬೇರೆ ಸೋಫಾಗಾದ್ರೆ. ಈ ಸೋಫಾಗ ಆ ರೀತಿ ಇಲ್ಲ. ಬಿಕಾಸ್ ಯಾಕಂದ್ರೆ ನಿಮ್ಗೆ ಡಬಲ್ ಸೈಡ್ ಕೊಟ್ಟಿದ್ದಾರೆ, ಒಂದು ಕೆಳಗಡೆ ಒಂದು ಮೇಲ್ಗಡೆ. ಅಂಡ್ ಇದು ನಿಮ್ಗೆ ಗೋಲ್ಡ್ ಕಲರ್ ಬೆಲ್ಟ್ ನ ಕೊಟ್ಟಿದ್ದಾರೆ. ಇದ್ರ ಲುಕ್ ನ ಡಿಫ್ರೆಂಟ್ ಆಗಿ ತೋರ್ಸೋದಕ್ಕೆ ಟ್ರೈ ಮಾಡಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸೋಫಾ ತೋರಿಸ್ತೀನಿ ಯಾವ್ದು ಅಂತ. ಅಂಡ್ ಅದೇ ರೀತಿ ಇನ್ನೊಂದು ಕಾರ್ನರ್ ಸೋಫಾನೇ ಇರುವಂತದ್ದು. ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಅಂತ ಕೇಳೋಣ ಬನ್ನಿ. ನಾವಲ್ಲಿ ಏನ್ ಕಾರ್ನರ್ ಸೋಫಾ ನೋಡಿದ್ವಿ, ಇಲ್ಲೊಂದು ಕಾರ್ನರ್ ಸೋಫಾ ಇದೆ ಮ್ಯಾಮ್. ಇದ್ರ ಮಟೀರಿಯಲ್ ಯಾವ್ದು ಯೂಸ್ ಮಾಡೋದು? ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ? ಇದು ಕಾಲ್ವಿನ್ ಅಂತ. ಕಾಲ್ವಿನ್ ಮಟೀರಿಯಲ್ ಯೂಸ್ ಮಾಡಿರುವಂತದ್ದು. ಸ್ವಲ್ಪ ತಿಕ್ ಬರುತ್ತೆ. ಇದರಲ್ಲಿ ನಿಮ್ಗೆ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸಿಗುತ್ತೆ. ಡಬಲ್ ಕಲರ್ ಕಾಂಬಿನೇಷನ್ ಬರುತ್ತೆ, ಸಿಂಗಲ್ ಕಲರ್ ಬರುತ್ತೆ. ಅಂಡ್ ಇದರಲ್ಲೂ 30 ಕಲರ್ಸ್ ಅಬೋ ಇದೆಯಾ ಕಲರ್ ಕಲರ್ಸ್? ಓಕೆ. ಅಂಡ್ ಇದಕ್ಕೂ ಸೆಟ್ ಏನಾದ್ರು ಟೇಬಲ್ ಈ ತರ ಏನಾದ್ರು ಪ್ರೊವೈಡ್ ಮಾಡಿದ್ರೆ? ಇಲ್ಲ, ಇದು ಒಂದ್ ಸೆಟ್ ಫುಲ್ ಬರುತ್ತೆ. ಪ್ರೈಸ್ ಏನಿದೆ ಮ್ಯಾಮ್ ಇದ್ರದ್ದು? ಇದು 45,000 ನೆಗೋಷಿಯಬಲ್ ಇದೆ. ಅಂಡ್ ಬರೀ 45,000 ಅಂತೆಲ್ಲ ಕೂತ್ಕೊಂಡು ಮಾತಾಡಿದ್ಮೇಲೆ ಪ್ರೈಸ್ ಸಹ ಕಮ್ಮಿ ಆಗುತ್ತೆ. ಅಂಡ್ ಇಲ್ಲೂ ಅಷ್ಟೇ ಕಾರ್ನರ್ ಇರುವಂತಹ ಜಾಗಕ್ಕೆ ಇರುವಂತಹ ಸೋಫಾಸ್. ನಾವ್ ಇದ್ರ ಹೆಸರೇನು? ಇದು ಕಾರ್ನರ್ ಸೋಫಾ. ಓಕೆ, ಇದು ಕಾರ್ನರ್ ಸೋಫಾ, ವೆಲ್ವೆಟ್ ಕ್ಲಾತ್.
ಇದು 28,000 ಆಗುತ್ತೆ. 28,000. ಅದಕ್ಕೆ ಪಿಲ್ಲೋ ನಿಮ್ಗೆ ಡಬಲ್ ಕಲರ್ ಬರುತ್ತೆ, ಅಂದ್ರೆ ಒಂದು ಫ್ರಂಟ್ ಮತ್ತೆ ಇನ್ನೊಂದು ಬ್ಯಾಕ್, ನಿಮ್ಗೆ ಯಾವ ಸೈಡ್ ಬೇಕೋ ಆ ಸೈಡ್ ನ ಯೂಸ್ ಮಾಡ್ಕೋಬಹುದು. ಜೊತೆಗೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಹೆಡ್ ಸಪೋರ್ಟಿಂಗ್ ಇದೆ. ಅಂಡ್ ಅದಲ್ದೇ ಈ ಕಡೆ ಶಿಫ್ಟ್ ಆದಾಗ ಇಲ್ಲೂ ಒಂದು ಕಾರ್ನರ್ ಸೋಫಾ ಇದೆ. ಅಂಡ್ ಇದು ಒಂದೇ ಕಲರ್ ಇದ್ದಾಗ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಬೇಕು ಅಂದ್ರೆ ನಿಮ್ಗೆ ಇನ್ನೊಂದು ಕಲರ್ ಕಾಂಬಿನೇಷನ್ ಸಹ ಮಾಡಿಸ್ಕೋಬಹುದು. ಅಂಡ್ ಇದ್ರಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ ಮ್ಯಾಮ್. ಇದ್ರ ಮಟೀರಿಯಲ್ ಯಾವ್ದು ಯೂಸ್ ಮಾಡಿರೋದು? ಇದು ವೆಲ್ವೆಟ್ ಕ್ಲಾತ್. ಅಂಡ್ ಇದ್ರಲ್ಲೂ ಕಲರ್ ಕಾಂಬಿನೇಷನ್ ಇದೆ. ಜೊತೆಗೆ ಇದಕ್ಕೆ 2 ಪಪ್ಪೀಸ್ ಬರುತ್ತೆ, 1 ಟೀಪೈ ಬರುತ್ತೆ, ವಿತ್ ಗ್ಲಾಸ್ ಬರುತ್ತೆ, ಹೆಡ್ ರೆಸ್ಟ್ ಬರುತ್ತೆ, ಅದಕ್ಕೆ ಹೆಡ್ ರೆಸ್ಟ್ ಬರುತ್ತೆ. ಇದರಲ್ಲೂ ಕಲರ್ ಕಾಂಬಿನೇಷನ್ ಆಪ್ಷನ್ ಇದೆ. ಅಂಡ್ ನೋಡ್ತಾ ಇರ್ಬೋದು, ಇದು ಕಾರ್ನರ್ ಸೋಫಾನೇ, ಬಟ್ ಬ್ಯಾಕ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಈ ಒಂದು ಸೋಫಾದಲ್ಲಿ. ಮ್ಯಾಮ್ ಇದು ಲೆದರ್ ಯಾವುದು? ಇದು ವಾಷಬಲ್ ಕ್ಲಾತ್ ಅಂತ, ವಾಷಬಲ್ ಇದೆ. ಇದಕ್ಕೂ ಟೀ ಕಾಫಿ ಏನಿದ್ರು ವಾಶ್ ಮಾಡ್ಕೋಬಹುದು. ಓಕೆ. ಅಂಡ್ ಇದ್ರಲ್ಲಿ ಕಲರ್ ಕಾಂಬಿನೇಷನ್ ಎಷ್ಟು ಬರೋದು? ಇದರಲ್ಲಿ ಕಲರ್ಸ್ ಇದೆ ಮ್ಯಾಮ್, 50 ಕಲರ್ಸ್ ಇದೆ. 50 ಕಲರ್ಸ್ ಇದೆ. ಓಕೆ, ನೋಡ್ತಾ ಇರ್ಬೋದು 50 ಕಲರ್ಸ್ ಇದೆ ಅಂತೆ. ಅಂಡ್ ಇದು ಮೂವ್ ಮಾಡ್ಕೋಬಹುದಲ್ವಾ? ಹಾಫ್ ಸೈಡ್ ಒಂದು ಹಾಫ್ ಸೈಡ್ 4 ಡಿವೈಡರ್ ಇರುತ್ತೆ. ನಿಮ್ಗೆ ಯಾವ ಕಡೆ ಕಾರ್ನರ್ ಶಿಫ್ಟ್ ಆಗುತ್ತೆ ಆ ಕಡೆ ಶಿಫ್ಟ್ ಮಾಡಬಹುದು. ಇದಕ್ಕೆ 4 ಡಿವೈಡರ್ ಇದೆ. ಅಂಡ್ ಅದಲ್ದೇ ನೀವು ಕೂತ್ಕೊಂಡಾಗ ಎಷ್ಟೊಂದ್ ಸರ್ತಿ ಸೋಫಾಗಳು ಬ್ಯಾಕ್ ಸಪೋರ್ಟ್ ಸರಿಯಾಗಿರಲ್ಲ ಅಂತ ಅನಿಸ್ತಾ ಇರುತ್ತೆ. ನಿಮ್ಗೆ ಜಾಸ್ತಿ ಬ್ಯಾಕ್ ಸಪೋರ್ಟ್ ಇರೋದು ಬೇಕು ಅಂತಂದ್ರೆ ಈ ಸೋಫಾನ ಟ್ರೈ ಮಾಡಿ, ಬಿಕಾಸ್ ಆ ವೇವ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಂಡ್ ಇದಕ್ಕೂ ಅಷ್ಟು ನಿಮ್ಗೆ ಟೀ ಕಾಫಿ ಜ್ಯೂಸ್ ಹೋಲ್ಡರ್ ಇದೆ, ಅದನ್ನ ವುಡ್ ಇಂದ ಕೊಟ್ಟಿದ್ದಾರೆ. ಅಂಡ್ ಪ್ರೈಸ್ ನೆಗೋಷಿಯಬಲ್ ಇರುವಂತದ್ದು. ಜೊತೆಗೆ ನಿಮ್ಗೆ ಇಲ್ಲಿ ಸೈಡ್ ಒಂದು ಚಿಕ್ಕದು ಇನ್ನೊಂದು ಚೇರ್ ತರ ಕಾಣ್ತಾ ಇದೆ, ಬಿಕಾಸ್ ಯಾಕಂದ್ರೆ ಎಷ್ಟೊಂದು ಜನ ಸೋಫಾದ ಮೇಲೆ ಸೈಡ್ ಅಲ್ಲಿ ಕೂತು ರೂಢ ಇರುತ್ತೆ, ಅವರು ಕೂತ್ಕೋಬಹುದು ಅಲ್ಲಿ. ಅಂಡ್ ವರ್ಕ್ ತುಂಬಾ ಚೆನ್ನಾಗಿ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ನೀವೇನಾದ್ರು ನೋಡ್ತಾ ಇದ್ರೆ ಬಂದು ಮಿಸ್ ಮಾಡ್ಬೇಡಿ. ಲೊಕೇಶನ್ ನಿಯರ್ ಇದೆ ಅಂತ ಅನ್ಸಿದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ. ಅಂಡ್ ಮ್ಯಾಮ್ ಇವಾಗ ದೂರದಿಂದ ನೋಡ್ತಾ ಇರ್ತಾರಲ್ವಾ, ಬೆಂಗಳೂರಲ್ಲಿ ಬರಕ್ ಆಗ್ತಾ ಇರಲ್ಲ, ಅವ್ರಿಗೆ ಹೇಗೆ ಆನ್ಲೈನ್ ಫೋಟೋಸ್ ಕಳ್ಸ್ಕೊಡೋ ಮೂಲಕ ಏನಾದ್ರು ವ್ಯವಸ್ಥೆ ಇದೆ ಅಥವಾ ಯಾವ ರೀತಿ? ಆನ್ಲೈನ್ ನಲ್ಲಿ ಫೋಟೋ ಎಲ್ಲ ಕಳ್ಸ್ಕೊಡ್ತೀರಾ? ಆನ್ಲೈನ್ ನಲ್ಲಿ ಬುಕಿಂಗ್ ಮಾಡಿದ್ರೇನೋ ಅವ್ರಿಗೆ ಕಳ್ಸ್ಕೊಡ್ತೀವಿ. ಓಕೆ, ನೀವು ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡ್ಕೊಂಡು ಸಹ ನಿಮ್ಗೆ ಕಳ್ಸ್ಕೊಡ್ತಾರೆ, ಫೋಟೋಸ್ ಕಳಿಸ್ತಾರಂತೆ. ಸೊ ನೆಕ್ಸ್ಟ್ ಸೋಫಾ ತೋರಿಸ್ತೀನಿ ಬನ್ನಿ ಸರ್. ಈ ಒಂದು ಸೋಫಾ ಯಾವುದು? 3 ಲಾಂಚರ್, 2 ಸೀಟ್, ಒಂದು ದಿವಾನ ಬರ್ತದೆ, ಟೀಪೈ ಬರ್ತದೆ, ವಿತ್ ಗ್ಲಾಸ್ ಬರ್ತದೆ ಮೇಲ್ಗಡೆ. ಇದು ಎಷ್ಟು mm ಗ್ಲಾಸ್ ಬರುತ್ತೆ ಸರ್ ಇದಕ್ಕೆ? 6 mm ಬರ್ತದೆ ಗ್ಲಾಸ್. ಓಕೆ, ಇದು ಬಟನ್ಸ್ ಎಲ್ಲ ಹಾಕಿದಿರಲ್ಲ, ವರ್ಕ್ ಇದಕ್ಕೆ ಇತ್ತಲ್ವಾ ಸರ್? ಇದೆಲ್ಲ ಇದು ಕಿತ್ತೋಗಲ್ಲ, ಇದೆಲ್ಲ ವರ್ಕ್ ಒಳಗಡೆನೆ ಆಗಿರ್ತದೆ ಇದು. ಓಕೆ. ಅಂಡ್ ಪಿಲ್ಲೋಸ್ ಇನ್ಕ್ಲೂಡಿಂಗ್ ಪಿಲ್ಲೋಸ್ ಬರುತ್ತೆ. ಅಂಡ್ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂಡ್ ತುಂಬಾ ರಾಯಲ್ ಆಗಿದೆ. ಅಂಡ್ ಆ ಕಡೆ ನಿಮ್ಗೆ ಸರ್ ಆ ಒಂದು ಪೊಸಿಷನ್ ಏನಂತ ಕರೀತಾರೆ? ದಿವಾನರ್ದು. ಇದು ದಿವಾನ, ಇದು ದಿವಾನ ಟೈಪ್ 2 ಸೀಟರ್. 2 ಸೀಟರ್, 3 ಸೀಟರ್ ಸೋಫಾ, 2 ಸೀಟರ್ ಸೋಫಾ. ಅಂಡ್ ಒಂದು ಟೀಪಾಯ್ ಜೊತೆಗೆ ನಿಮ್ಗೆ ಅಲ್ಲೊಂದು ದಿವಾನ ಬರ್ತಾ ಇರುವಂತದ್ದು. ಅಂಡ್ ಅದು ಕೆಳಗಡೆ ಏನು ಗೋಲ್ಡ್ ಕಲರ್ ಲೆಕ್ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಗೋಲ್ಡ್ ಬೀಟ್ ವರ್ಕ್ ಏನಿದೆ ತುಂಬಾ ಚೆನ್ನಾಗಿದೆ. ಅಂಡ್ ಸರ್ ಸೋಫಾದ ಪ್ರೈಸ್ ಏನಿದೆ ಸರ್? ಇದು 65 ಆಗುತ್ತೆ. 65 ಆಗುತ್ತೆ. ಅಂಡ್ ನೆಗೋಷಿಯಬಲ್. ಸರ್ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ 2 ಕಲರ್ ಕಾಂಬಿನೇಷನ್ ಇದೆ ಅಥವಾ ಹೇಗೆ? 50 ಕಲರ್ಸ್ ಇದೆ ಇದರಲ್ಲೂ. 50 ಕಲರ್ಸ್ ಇದೆ. ಅಂಡ್ ವಾಷಬಲ್ ಅಥವಾ ಯಾವ ರೀತಿ? ಓಲ್ಯಾಂಡ್ ಇದು. ಓಲ್ಯಾಂಡ್ ವಾಷಬಲ್ ಬರಲ್ಲ, ವಾಷಬಲ್ ಬೇಕಂದ್ರೆ ಬೇಕಾದ್ರೆ ಮಾಡ್ಕೊಡ್ತೀವಿ. ಓಕೆ, ಇದರಲ್ಲಿ 50 ಕಲರ್ಸ್ ಆಪ್ಷನ್ಸ್ ಇದೆ. ಕಸ್ಟಮೈಸೇಷನ್ ಡಬಲ್ ಕಲರ್ ಆಪ್ಷನ್ಸ್ ಇದೆ. ಡಬಲ್ ಕಲರ್ ಇದೆ. ಓಕೆ, ಡಬಲ್ ಕಲರ್ ಆಪ್ಷನ್ಸ್ ಇದೆಯಾ ಅಂತ. ಅಂಡ್ ನೋಡ್ತಾ ಇರೋದು ತುಂಬಾ ರಾಯಲ್ ಆಗಿ ನೋಡ್ತಾ ಇದೆ ಅಥವಾ ರಾಯಲ್ ಲುಕಿಂಗ್ ಇರಬೇಕು ಅಂತ ಅನ್ಸಿದ್ರೆ ಈ ಒಂದು ಸೋಫಾನ ಚೂಸ್ ಮಾಡಿ. ಅಂಡ್ ನೆಗೋಷಿಯಬಲ್. ಜೊತೆಗೆ ಅದರ ಅಪೋಸಿಟ್ ಇನ್ನೊಂದು ಸೋಫಾ ಇದೆ, ತುಂಬಾ ಎಲಿಗೆಂಟ್ ಲುಕ್ ಇರುವಂತದ್ದು. ಸರ್ ಈ ಒಂದು ಸೋಫಾ ಯಾವುದು? ಹೈಬ್ಯಾಕ್ ಸೋಫಾ ಅಂತ. ಇದು ಹೈಬ್ಯಾಕ್ ಸೋಫಾ. ತುಂಬಾ ಫಾಸ್ಟ್ ಮೂವಿಂಗ್ ಸೋಫಾದಲ್ಲಿ ಯಾವ್ದು ಸರ್ ನಿಮ್ಮಲ್ಲಿ? ಇದು ಇನ್ನ ಕಲರ್ಸ್ ಇದೆ. ಇದ್ರಲ್ಲೂ ನಿಮ್ಮುಡ್ ಫುಲ್ 5 ವರ್ಷ ವ್ಯಾರಂಟಿ ಇರ್ತದೆ. ಇದಕ್ಕೂ 37 ಆಗುತ್ತೆ ಇದು. ಓಕೆ ಸರ್, ಇದ್ರ ಮಟೀರಿಯಲ್ ಯಾವ್ದಿತ್ತು ಮೇಲ್ಗಡೆ ಯೂಸ್ ಮಾಡಿರೋದು? ಇದೆಲ್ಲ ನಿಮ್ಗೆ ನೆಕ್ರಾನ್ ಬರ್ತದೆ, ಇದೆಲ್ಲ ಪಿಲ್ಲ ಹೆವಿ ಬರ್ತದೆ ಇದೆಲ್ಲ. ಓಕೆ, ಸೊ ಇದ್ರಲ್ಲೂ ಕಲರ್ ಕಾಂಬಿನೇಷನ್ ಆಪ್ಷನ್ಸ್ ಇದೆಯಾ? ಕಲರ್ಸ್ ಇದೆ. ಇದು ಹೈಬ್ಯಾಕ್ ಸೋಫಾ ಅಂತ ಹೇಳಿರೋದು ಮೇ ಬಿ ನಿಮ್ಗೆ ಒಂದು ಈ ಬ್ಯಾಕ್ ಪೇನ್ ರಿಲೀಫ್ಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಆರಾಮಾಗಿ ನಿಮ್ಮ ಟೈಮ್ ಅಲ್ಲಿ ಚಿಲ್ ಮಾಡಬಹುದು. ಬಿಕಾಸ್ ನೀವು ಎಷ್ಟೊತ್ತವರೆಗೂ ಕೂತ್ಕೊಂಡ್ರು ಸಹ ನಿಮ್ಗೆ ಬ್ಯಾಕ್ ಪೇನ್ ಬರಲ್ಲ. ಅಂಡ್ ತುಂಬಾ ಬ್ಯಾಕ್ ಸಪೋರ್ಟಿಂಗ್ ಆಗಿದೆ. ಅಂಡ್ ಸೈಡ್ ಅಷ್ಟೇ ಕೈ ಇಟ್ಕೊಂಡಾಗ ಕೈ ನೋವು ಬರಲ್ಲ. ಅಂಡ್ ಕಲರ್ ಕಾಂಬಿನೇಷನ್ ಆಪ್ಷನ್ಸ್ ಇದೆ. ಇದಕ್ಕೆ ನಿಮ್ಗೆ 3+2 ಬರುತ್ತೆ. ಬೇಕು ಅಂದ್ರೆ ಕಲರ್ ನ ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು. ಡಬಲ್ ಕಲರ್ ಬೇಕು ಅಂದ್ರೆ ಡಬಲ್ ಕಲರ್ ಮಾಡಿಸ್ಕೋಬಹುದು. ಅಂಡ್ ನೆಗೋಷಿಯಬಲ್ ಪ್ರೈಸ್ ಇರುವಂತದ್ದು. ನಾರ್ಮಲ್ ಆಗಿ ಹಾಲ್ ಅಲ್ಲಿ ಬೆಡ್ ಕಮ್ ಸೋಫಾ ಯಾರಾದ್ರೂ ಹಾಕಕ್ ಇಷ್ಟ ಪಡ್ತಾ ಇರ್ತಾರೆ. ಯಾಕಂದ್ರೆ ಬೇಸಿಕ್ ಸೋಫಾ ಹಾಕಿ ಬೇಜಾರಾಗುತ್ತೆ, ಅಥವಾ ಮೂವಿ ನೋಡೋ ಟೈಮ್ ಅಲ್ಲಿ ಆಗಿರ್ಲಿ ಅಥವಾ ಸ್ವಲ್ಪ ಚಿಲ್ ಮಾಡ್ಬೇಕು ಅನ್ಸಿದ್ರೆ ಈ ಸೋಫಾ ನಿಮ್ಗೆ ಈಸಿ ಆಗುತ್ತೆ. ಅಂಡ್ ಅದಲ್ದೇನೆ ಈ ಒಂದು ಸೋಫಾದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರನ ಹೇಳಕ್ ಇಷ್ಟಪಡ್ತೀನಿ. ಹೋಮ್ ಥಿಯೇಟರ್ ಇದ್ದವರು ತಗೋಬಹುದು, ಅಥವಾ ಹಾಲ್ ಅಲ್ಲಿ ಟಿವಿ ನೋಡಕ್ಕೆ, ಅಥವಾ ನಿಮ್ಮ ಒಂದು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡೋದಕ್ಕೆ. ಒಂದು ಹೆಡ್ ರೆಸ್ಟ್ ಇದೆ, ಜೊತೆಗೆ ನಿಮ್ಗೆ ಪಿಲ್ಲೋ ಸಪೋರ್ಟ್ ಇದೆ. ಇದನ್ನ ಬೇಡ ಅಂದ್ರೆ ಒಳಗಡೆನೂ ಹಾಕ್ಬಹುದು. ಅದನ್ನ ಅವ್ರು ತೋರಿಸ್ತಾ. ಇದು ಬೇಡ ಅಂದಾಗ ಹೇಗೆ ಒಳಗಡೆ ತಗೊಳ್ಳೋದು? ಬೇಡ ಅಂದಾಗ ನಿಮ್ಗೆ ಈ ತರಾನು ಬರುತ್ತೆ. 3 ಸೀಟರ್ ಆಗುತ್ತೆ, ಒಂದು ದಿವಾನ ಇದಾಗುತ್ತೆ, 3 ಲಾಂಚರ್ ಆಗುತ್ತೆ ಇದು. ಓಕೆ, ಬೇಡ ಅಂದ್ರೆ ಬರೀ ಸೋಫಾ ತರ ಯೂಸ್ ಮಾಡಬಹುದು. ಅದಲ್ಲದೆ ಸ್ಟೋರೇಜ್ಗೋಸ್ಕರನು ಇಲ್ಲಿ ನೋಡ್ಕೋಬಹುದು. ಸ್ಟೋರೇಜ್ ಇದೆ ನಿಮ್ಗೆ. ಇವಾಗ ಬೆಡ್ ಇದೆ, ಕೆಲವೊಂದಿಷ್ಟು ಬೆಡ್ ಶೀಟ್ಸ್ ಆಗಿರ್ಲಿ, ಕವರ್ಸ್ ಆಗಿರ್ಲಿ, ಅಂಡ್ ಅದಲ್ಲದೆ ಇನ್ನೊಂದಿಷ್ಟು ಬೆಡ್ ಶೀಟ್ಸ್ ಆಗಿರ್ಲಿ ಅಥವಾ ಬೆಡ್ ಕವರ್ಸ್ ಆಗಿರ್ಲಿ, ಪಿಲ್ಲೋಸ್ ಆಗಿರ್ಲಿ, ಅದೆಲ್ಲ ಹೊರಗಡೆ ಸ್ಟೋರ್ ಮಾಡಕ್ ಆಗಲ್ಲ. ಯಾಕಂದ್ರೆ ಏನಪ್ಪಾ ಹೊರಗಡೆ ಎಲ್ಲ ಇಟ್ಕೋಬೇಕು ಅಂತ. ಇದು ಕೆಳಗಡೆ ಸ್ಟೋರೇಜ್ ಕೊಟ್ಟಿರೋದ್ರಿಂದ ನಿಮ್ಗೆ ಬೇಡವಾಗಿರೋ ವಸ್ತುಗಳನ್ನಾಗಿರ್ಲಿ ಅಥವಾ ಏನು ಬಟ್ಟೆಗಳನ್ನಾಗಿರ್ಲಿ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಬೆಡ್ ಕಮ್ ಸೋಫಾ ಅಂತ ಇದನ್ನೇ ಹೇಳೋದು. ಅಂಡ್ ಇದಕ್ಕೂ ಸಹ ನಿಮ್ಗೆ ಕಪ್ ಹೋಲ್ಡರ್ ಆಗಿರ್ಲಿ ಅಥವಾ ಜ್ಯೂಸ್ ಹೋಲ್ಡರ್ ಕೊಟ್ಟಿದ್ದಾರೆ. ಅಂಡ್ ಹೆಡ್ ಸಪೋರ್ಟ್ ಇದೆ ಇದು. ಯಾಕಂದ್ರೆ ತುಂಬಾ ಹೊತ್ತು ನಾವು ಸೋಫಾ ಮೇಲೆ ಕೂತಿರ್ತೀವಿ, ಇನ್ನು ಟಿವಿ ನೋಡ್ತಾ ಇರ್ತೀವಿ ಅಥವಾ ಮೂವೀಸ್ ನೋಡ್ತಾ ಇರ್ತೀವಿ. ಆ ಟೈಮ್ ಅಲ್ಲಿ ಇದು ಬೇಡ ಅಂದ್ರೆ ಇರ್ತೀವಿ, ಕೆಳಗಡೆ ಫ್ಲಾಟ್ ಮಾಡ್ಕೋಬಹುದು. ಸೊ ಇದರಲ್ಲೂ ಕಲರ್ ಆಪ್ಷನ್ಸ್ ಕಲರ್ಸ್ ಇದೆ ಇದ್ರಲ್ಲೂ.
ಓಕೆ ಕಲರ್ಸ್ ಎಷ್ಟು ಕಲರ್ಸ್ ಬರ್ಬೋದು ಸರ್ ಇದರಲ್ಲಿ? ಇದ್ರಲ್ಲಿ 15 ಕಲರ್ಸ್ ಇದೆ. 15 ಕಲರ್ಸ್. ಅಂಡ್ ಇದು ಮಟೀರಿಯಲ್ ಯಾವ್ದು? ಇದು ಮೇಲ್ಗಡೆ ಟರ್ಕಿ ಕ್ಲಾತ್ ವಾಷಬಲ್ ಬರ್ತದೆ. ಇದು ನಿಮ್ ಟೀ ಕಪ್ಪಿ ಕರೆ ಆದ್ರೆ ವಾಶ್ ಮಾಡ್ಕೋಬಹುದು. ನಿಮ್ಗೆ ಮೇಲ್ಗಡೆ ನೀರ್ ಚೆಲ್ಲೋ ಒಳಗಡೆ ನೀರ್ ತಗೊಳ್ಳಲ್ಲ ಇದು. ಅಂದ್ರೆ ಇವಾಗ ಮಕ್ಕಳು ಜಾಸ್ತಿ ಹೊತ್ತು ಕೂತ್ಕೊಂಡು ಅಲ್ಲೇನೋ ಮಾಡ್ತಾ ಇರ್ಬೇಕಾದ್ರೆ ನೀವು ಜ್ಯೂಸ್ ಕಾಫಿ ಇತ್ತು ಚೆಲ್ದಾಗ ಎಲ್ಲ ಹೊಂಟೋಗುತ್ತೆ. ಇದು ವಾಷಬಲ್ ಕ್ಲಾತ್ ಏನೇ ಕರೆ ಬಿದ್ರು ನಿಮ್ಗೆ ಟರ್ಕಿ ಟವಲ್ ಅಂತ ಇರ್ತದೆ. ಶಾಂಪೂ ತಗೊಂಡು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಎಲ್ಲ ನೀವು ಇದು. ಓಕೆ ಸೊ ಇದು ನೆಗೋಷಿಯಬಲ್ ಇದೆಯಾ? ಪ್ರೈಸ್ ಇದೆ, ನೆಗೋಷಿಯಬಲ್ ಇದೆ. ಸೊ ನೆಕ್ಸ್ಟ್ ಸೋಫಾ ಯಾವ ತೋರಿಸ್ತಿದ್ದೀರಾ? ನಮ್ ಕಾರ್ನರ್ ಸೋಫಾ ಅಂತ ಇದು. ಸೀಟಿಂಗ್ ಎಲ್ಲ ನಿಮ್ಗೆ ವಾಷಬಲ್ ಬರ್ತದೆ. ನಿಮ್ಗೆ ಪಿಲ್ಲೋ ಬೇಕಾದ್ರೆ ಡಬಲ್ ಕಲರ್ ಬರುತ್ತೆ, ಸಿಂಗಲ್ ಕಲರ್ ಬರುತ್ತೆ, 4 ಪಪ್ಪೀಸ್ ಬರುತ್ತೆ ನಿಮ್ಗೆ ಈ ತರ. ಓಕೆ ಸೈಡ್ ಅಲ್ಲಿ ಈ ತರ 4 ಪಪ್ಪೀಸ್ ಬರುತ್ತೆ. ಪಪ್ಪೀಸ್ ಬೇಡ ಅಂದ್ರೆ ಬೇಕಾದ್ರೆ ಸ್ಟೋರೇಜ್ ಬರುತ್ತೆ ನಿಮ್ಗೆ. 5 ವರ್ಷ ವ್ಯಾರಂಟಿ ಇರ್ತದೆ. ಫ್ರೇಮ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಅಂದ್ರೆ ಫೋಟೋ ಕೊಟ್ಟೆ ಉಳೈನಾರ ಅಂದ್ರೆ 5 ವರ್ಷ ಸರ್ವಿಸ್ ಇರ್ತದೆ ನಮ್ ಕಡೆಯಿಂದ. ಓಕೆ ಸೊ ಇದು ಡಬಲ್ ಮಟೀರಿಯಲ್ ಯೂಸ್ ಮಾಡಿರೋ ಒಂದು ವೆಲ್ವೆಟ್ ತರದಿಂದ ವೆಲ್ವೆಟ್ ಬರುತ್ತೆ, ವಾಷಬಲ್ ಬರುತ್ತೆ. ನಿಮ್ಗೆ ಏನಾದ್ರು ಪೂರ್ತಿ ವಾಷಬಲ್ ಬೇಕಂದ್ರೆ ವಾಷಬಲ್ ಮಾಡ್ಕೊಡೋಣ ಬೇಕಾದ್ರೆ ನಿಮ್ಗೆ. ಓಕೆ ಅಂದ್ರೆ ಕಸ್ಟಮೈಸೇಷನ್ ಆಪ್ಷನ್ ಇದೆ. ಓಕೆ ನೆಕ್ಸ್ಟ್ ಈ ಸೋಫಾ ತೋರಿಸ್ತಾ ಇದೀನಿ. ಇದ್ರಲ್ಲೂ ಅದೆಲ್ಲ ಕಲರ್ ಆಪ್ಷನ್ಸ್ ಇದೆ. ಕಲರ್ ಆಪ್ಷನ್ಸ್ ಇದೆ ಇದ್ರಲ್ಲೂ. ಓಕೆ ಇದು ಡೈಮಂಡ್ ವರ್ಕ್ ಕೊಟ್ಟಿದ್ರಲ್ಲ, ಇದು ಬೇಗ ಕಿತ್ತಾಗುತ್ತಾ? ಇಲ್ಲ ಸ್ಟಿಚಿಂಗ್ ಮಾಡಿರ್ತೀವಿ, ಅದಕ್ಕೆಲ್ಲ ಗಮ್ ಹಾಕಿರೋ ಸ್ಟಿಚಿಂಗ್ ಬರುತ್ತೆ. ಅದಕ್ಕೆಲ್ಲ ಎಳೆದ್ರೂ ಬರಲ್ಲ ಅದು. ನೀವು ನೋಡ್ತಾ ಇರ್ಬೋದು, ನಾ ಎಳಿತಾ ಇದ್ದೀನಿ. ಕಾರ್ನರ್ ಜಾಗ ಇರೋ ಜಾಸ್ತಿ ಜನ ಇರ್ತಾರೆ ಹಾಲ್ ಅಲ್ಲಿ. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟೀಸ್ ಇದೆ ಅಂತ. ಕಸ್ಟಮರ್ ಏನಾರ ಮೆಜರ್ಮೆಂಟ್ ಇದ್ರೆ ಆ ಮೆಜರ್ಮೆಂಟ್ ಬೇಕಾದ್ರೆ ಅವರು ಬಂದು ಕೊಟ್ರೆ ಬೇಕಾದ್ರೆ ಮೆಜರ್ಮೆಂಟ್ ಗೆ ಮಾಡ್ಕೊಡ್ತೀವಿ. ಓಕೆ ಇದೊಂದು ಪಾಯಿಂಟ್ ನಾನು ಮರ್ತಿದ್ದೆ. ನೀವು ನೋಡ್ತಾ ಇರ್ಬೋದು ತುಂಬಾ ಜನ ನಮ್ಗೆ ಇದೊಂದು ಜಾಗ ಇದು ಸೆಟ್ ಆಗುತ್ತೆ ಅಥವಾ ಏನು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ನಿಮ್ಗೆ ಕಸ್ಟಮೈಸೇಷನ್ ಆಪ್ಷನ್ ಇದೆ ಅಂತ ಹೇಳಿದ್ದು, ಇನ್ಕ್ಲೂಡಿಂಗ್ ನಿಮ್ಗೆ ಅದು ಸೈಜ್ ಏನಿದೆ ನಿಮ್ಮ ಹಾಲ್ ಅಲ್ಲಿ ಆ ಸೈಜ್ಗೂ ಅಂತಾನು ಹೇಳ್ತಾ ಇದಾರೆ. ಅಂಡ್ ಈ ಪಪ್ಪೀಸ್ ಏನಿದೆ ಇದ್ರ ಕ್ವಾಲಿಟಿನೂ ಅಷ್ಟೇ ನೀವು ನೋಡ್ತಾ ಇರ್ಬೋದು. ಲೈಟ್ weight ಇದ್ರು ಸಹ ಮಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ಕೆಳಗಡೆ ಏನ್ ಸ್ಪೇಸ್ ಇದೆ ಆ ಸ್ಪೇಸ್ ಒಳಗಡೆ ಇದನ್ನ ಇಟ್ಬಿಡ್ಬೋದು. ನಿಮ್ ಪಪ್ಪೀಸ್ ಬೇಡ ಅಂದ್ರೆ ಸ್ಟೋರೇಜ್ ಬರುತ್ತೆ, ಸ್ಟೋರೇಜ್ ಬೇಕಾದ್ರೆ ಮಾಡ್ಕೊಡ್ತೀವಿ ಅದನ್ನು. ಓಕೆ ನೋಡ್ತಾ ಇರ್ಬೋದು, ಬೇಡ ಅಂದ್ರೆ ವಾಪಸ್ ಇಲ್ಲಿ ಪಪ್ಪೀಸ್ ನ ಇಡ್ಬೋದು. ನಿಮ್ಗೆ ಪಪ್ಪೀಸ್ ಬೇಡ ಅಂತ ಅನ್ಸಿದ್ರೆ ಅಂತಂದ್ರೆ ಸ್ಟೋರೇಜ್ ಗೋಸ್ಕರ ಜಾಗ ಮಾಡ್ಕೊಡ್ತೀನಿ ಅಂತಾನು ಹೇಳ್ತಾ ಇದ್ದಾರೆ. ತುಂಬಾ ಜನ ಸ್ಟೋರೇಜ್ ಇಷ್ಟಪಡ್ತಾ ಇರ್ತಾರ. ಸೊ ನೋಡಿ ಈ ಒಂದು ಕಲರ್ ಇದ್ರೂ ಸಹ ನಿಮ್ಗೆ ಆಪ್ಷನ್ಸ್ ಇದೆಯಂತೆ. ಕಲರ್ ಕಾಂಬಿನೇಷನ್ ಆಗಿರ್ಲಿ, ಮಟೀರಿಯಲ್ ಆಗಿರ್ಲಿ, ಈ ಒಂದು ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ಅಂಡ್ ನೆಕ್ಸ್ಟ್ ಸೋಫಾ ಇದು ನಂಗೆ ತುಂಬಾ ಇಷ್ಟ ಆಗ್ತಾ ಇದ್ದು, ಯಾಕಂದ್ರೆ ಆ ಕಲರ್ ಅಷ್ಟು ಚೆನ್ನಾಗಿದೆ. ಸೊ ಇದ್ರಲ್ಲಿ ಕಲರ್ಸ್ ಎಷ್ಟು ಆಪ್ಷನ್ಸ್? ಕಲರ್ಸ್ ಇದ್ರಲ್ಲೂ ನಿಮ್ಗೆ 50 ಕಲರ್ಸ್ ಇದೆ. ಇದ್ರಲ್ಲೂ 50 ಕಲರ್ ಸಿಗುತ್ತಂತೆ. ಅಂಡ್ ಅದಲ್ಲೇ ಈ ಒಂದು ಗೋಲ್ಡ್ ಅಂಡ್ ಈ ಒಂದು ಕಲರ್ ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಇದು ಮಟೀರಿಯಲ್ ಯಾವ್ದು? ಇದು ಇದೆಲ್ಲ ಟರ್ಕಿ ಓಲೆನ್ ಕ್ಲಾತ್. ಓಲೆನ್ ಕ್ಲಾತ್. ಇದ್ರಲ್ಲಿ ಬೇರೆ ಮಟೀರಿಯಲ್ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ವಾಷಬಲ್ ಬರುತ್ತೆ, ಟರ್ಕಿ ಕ್ಲಾತ್ ಬರುತ್ತೆ, ಎಲ್ಲ ಬರುತ್ತೆ ಇದ್ರಲ್ಲಿ. ಓಕೆ ಸೊ ಇದು ಪ್ರೈಸ್ ಏನಿದೆ? ಪ್ರೈಸ್ ನಿಮ್ಗೆ 45 ಆಗುತ್ತೆ. ಇದು 45 ನೆಗೋಷಿಯಬಲ್ ಇದೆ. 5 ವರ್ಷ ವ್ಯಾರಂಟಿನೂ ಇರುತ್ತೆ. ಇದಕ್ಕೂ ಫ್ರೇಮ್ ಅಲ್ಲಿ ನಿಮ್ಗೆ ಏನಾರ ಫೋಟೋ ಊಟ ಉಳಾಯಿನಾರ 5 ವರ್ಷ ಸರ್ವಿಸ್ ಇರುತ್ತೆ ನಮ್ಮ ಕಡೆಯಿಂದ. ಫ್ರೀ ಸರ್ವಿಸ್ ಇದೆಯಾ? ಫ್ರೀ ಸರ್ವಿಸ್ ಇರುತ್ತೆ. ಓಕೆ ಸರ್ ಇದು ಮೂವೇಬಲ್ ಇವೆಲ್ಲ ಸಪರೇಟ್ ಮಾಡ್ಕೋಬಹುದು? ಸಪರೇಟ್ ಬರುತ್ತೆ. ಟೋಟಲ್ ನಿಮ್ಗೆ 4 ಪೀಸ್ ಬರುತ್ತೆ. ಇದು 4 ಪೀಸ್ ಬರುತ್ತೆ. ಯಾವ ಸೈಡ್ ಅಂದ್ರೆ ಹಾಕಬಹುದು ಕಾರ್ನರ್ ನಿಮ್ಗೆ ಇದು. ಓಕೆ ಅಂಡ್ ಡಿಸೈನ್ ನೋಡ್ತಾ ಇರಬಹುದು. ಇದೆಲ್ಲ ಸರ್ ಇದು ಏನು ಹೊಲಿಗೆ ಹಾಕಿದ್ರಲ್ವಾ, ಸ್ಟಿಚಿಂಗ್ಸ್ ಎಲ್ಲ ಏನು ಬಿಚ್ಚಲ್ವಾ? ಸ್ಟಿಚಿಂಗ್ ಅದಕ್ಕೂ ವ್ಯಾರಂಟಿ ಇರುತ್ತೆ 1 ಇಯರ್. ಸ್ಟಿಚಿಂಗು ವ್ಯಾರಂಟಿ ಇದೆ ಅಂತ ನೋಡ್ತಾ ಇರಬಹುದು. ಅಂಡ್ ತುಂಬಾ ಚೆನ್ನಾಗಿದೆ ಮಟೀರಿಯಲ್. ಅಂಡ್ ಅದಲ್ಲದೆ ವಾಷಬಲ್ ಇದೆ ಸರ್. ಇದು ವಾಷಬಲ್ ಬರಲ್ಲ. ಇದು ವ್ಯಾಕ್ಯೂಮ್ ಬ್ರಷ್ ಕ್ಲೀನ್ ಮಾಡ್ಕೋಬೇಕು. ಇದು ಇದೆಲ್ಲ ವಾಷಬಲ್ ಬೇಕಂದ್ರೆ ವಾಷಬಲ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಇದ್ರಲ್ಲಿ ನಿಮ್ಗೆ ವಾಷಬಲ್ ಬೇಕಂದ್ರೆ ವಾಷಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ನೋಡ್ತಾ ಇರಬಹುದು ಅವ್ರ ಕಾನ್ಫಿಡೆನ್ಸ್ ಹೆಂಗಿದೆ ಅಂದ್ರೆ ನೀವ್ ಏನ್ ಬೇಕೋ ಯಾವ ರೀತಿ ಬೇಕೋ ಅದ್ ನಾವ್ ಮಾಡ್ಕೊಡಕ್ ರೆಡಿ. ನೀವು ಬಂದ್ ಒಂದ್ಸರ್ತಿ ವಿಸಿಟ್ ಮಾಡಿ ಅವಾಗ ಗೊತ್ತಾಗುತ್ತೆ ಅಂತ ಅವರೇ ಹೇಳ್ತಾ ಇದಾರೆ. ಅಂಡ್ ನೆಕ್ಸ್ಟ್ ಸೋಫಾ ತೋರಿಸ್ತೀನಿ ಬನ್ನಿ. ಸರ್ ಈ ಸೋಫಾ ಯಾವುದು? ಸರ್ ಡೈಮಂಡ್ ಸೋಫಾ ಅಂತ ಮೇಡಮ್. ಇದು ಡೈಮಂಡ್ ಸೋಫಾ. ಯಾಕಂದ್ರೆ ಡೈಮಂಡ್ ವರ್ಕ್ ಇದೆ ಅಂತ ಕಾಣ್ತಾ ಇದೆಯಲ್ಲ. ಸೊ ಹಾಗಾಗಿ ಮಟೀರಿಯಲ್ ತುಂಬಾ ಚೆನ್ನಾಗಿದೆ ಸರ್. ಮಟೀರಿಯಲ್ ಮತ್ತೆ ಅದ್ರ ಮೇಲೆ ಯೂಸ್ ಮಾಡಂತ ಕ್ಲಾತ್ ಯಾವ್ದು? ಇದೆಲ್ಲ ಓಲೆನ್ ಕ್ಲಾತ್. ಇದು ಎಲ್ಲ ಓಲೆನ್ ಕ್ಲಾತ್. ಅಂಡ್ ಕೆಳಗಡೆ ಇದೇನು ಕಾಲ್ಗಳಿಗೆ ಕೊಟ್ಟಿದ್ದಾರೆ ಸಪೋರ್ಟಿಂಗ್? ಎಲ್ಲ ವುಡನ್ ಲೆಗ್ ಬರ್ತದೆ ಅದಕ್ಕೆಲ್ಲ. ಓಕೆ ಇದೆಲ್ಲ ವುಡನ್ ಲೆಗ್ ಇರುವಂತದ್ದು. ಅಂಡ್ ಅದಲ್ಲದೆ ಸರ್ ಇದ್ರ ಪ್ರೈಸ್ ಏನಿದೆ? ಪ್ರೈಸ್ ನಿಮ್ಗೆ 15,000 ರೂಪಾಯಿ. ಇದು ಪ್ರೈಸ್ 15,000. ನೆಗೋಷಿಯಬಲ್ ಇದೆಯಾ? ಇದೆ. ಓಕೆ ನೆಗೋಷಿಯಬಲ್. ಕಲರ್ಸ್ ಎಷ್ಟು ಆಪ್ಷನ್ಸ್ ಬರುತ್ತೆ? ಕಲರ್ಸ್ ಇದೆಲ್ಲ 15 ಕಲರ್ಸ್ ಇದೆ. 15 ಕಲರ್ಸ್. ಸರ್ ಈ ಸೋಫಾ ಯಾವ್ದು ಡಬಲ್ ಕಲರ್ ಕಾಂಬಿನೇಷನ್ ಮಾಡಿದೀರಾ? ಬಾಕ್ಸ್ ಸೋಫಾ ಅಂತ. ಇದು ಬಾಕ್ಸ್ ಸೋಫಾ. ಇದ್ರ ಮಟೀರಿಯಲ್ ಇದು ಓಲೆಂಡ್ ಬಟ್ ಶೈನ್ ಇದೆ, ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಇದೆ. ನೋಡಿ ಕಂಫರ್ಟಬಲ್ ಯಾವ ತರ ಇದೆ, ಸೂಪರ್ ಆಗಿದೆ ಇದು. ಓಕೆ ಸರ್ ಇದು ಏನು ಒಳಗಡೆ ಏನು ಸಾಫ್ಟ್ ಆಗಿದೆ? ಇದು ಸಾಫ್ಟ್ ಆಗಿದೆ. ಇದು ಒಳಗಡೆ ಸಾಫ್ಟ್ ಆಗಿದೆ. ಅಂಡ್ ಮೋರ್ ಓವರ್ ಆಗ್ಲೇ ಹೇಳ್ದೆ, ನಾನು ಕೂತ್ಕೊಂಡು ಏನೇ ಮಾಡಿದ್ರು ಶೇಪ್ ಹಾಳಾಗಲ್ಲ ಅಂತ. ಯಾಕಂದ್ರೆ ನಾರ್ಮಲಿ ನಾನ್ ಎಷ್ಟೊಂದು ಸೋಫಾಗಳನ್ನ ನೋಡಿದೀನಿ, ಎಷ್ಟೊತ್ತು ಕೂತ್ಕೊಂಡಾಗ ಅದ್ರ ಶೇಪ್ ಅದು ಕಳ್ಕೊಂಡ್ಬಿಟ್ಟಿರುತ್ತೆ. ಅಂಡ್ ತುಂಬಾ ಒಳಗಡೆ ಹೋಗಿರುತ್ತೆ, ಒಂದ್ ಕಡೆ ಉಬ್ಬ, ಒಂದ್ ಕಡೆ ಒಳಗಡೆ, ಒಂದ್ ಕಡೆ ತೆಗೆ, ಈ ರೀತಿ ಇರುತ್ತೆ. ಬಟ್ ಈ ಸೋಫಾ ಆ ರೀತಿ ಅಲ್ಲ. ಅಂಡ್ ಇದ್ರಲ್ಲಿ ಡಬಲ್ ಕಲರ್ ಕಾಂಬಿನೇಷನ್ ಇದೆ, ನೀವು ನೋಡ್ತಾ ಇರ್ಬೋದು. ಒಂದು ಇಲ್ಲಿ ಏನ್ ಕಲರ್ ಕೊಟ್ಟಿದ್ದಾರೆ ಅದೇ ರೀತಿಯ ಪಿಲ್ಲೋ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸೋಫಾ ಪ್ಲಸ್ 2 ಸೀಟರ್ ಚೇರ್ ತರ ಒಂದು ಕೊಟ್ಟಿರುವಂತದ್ದು. ಅಂಡ್ ಇದ್ರಲ್ಲೂ ಕಲರ್ ಕಾಂಬಿನೇಷನ್ ಆಪ್ಷನ್ ಇದೆ. ಅಂಡ್ ಎಷ್ಟು ಕಲರ್ಸ್ ಇದೆ ಸರ್ ಆಪ್ಷನ್? 50 ಕಲರ್ಸ್ ಇದೆ. 50 ಕಲರ್ಸ್ ಇದೆ ಅಂತೆ. ಅಂಡ್ ಅದ್ರಲ್ಲಿ ಸರ್ ಪ್ರೈಸ್ ಏನಿದೆ ಒಂದು ಸೋಫಾ? 25 ಆಗುತ್ತೆ. ಇದು 25 ಇದೆ, ನೆಗೋಷಿಯಬಲ್ ಇದೆ. ಅಂಡ್ ಸರ್ ಪಿಲ್ಲೋದು ಕಲರ್ ಕಾಂಬಿನೇಷನ್ ಆಪ್ಷನ್ ಇದೆಯಾ? ಓಕೆ ಪಿಲ್ಲೋ ಬಂದು ಡೈರೆಕ್ಟ್ ನಿಮಗೆ ವಾಶ್ ಮಾಡ್ಕೋಬಹುದು. ಇದೆಲ್ಲ ಓಪನ್ ಮಾಡ್ಬಿಡ್ಬೇಕಾದ್ರೆ ಜಿಪ್ ಓಪನ್ ಇರ್ತದೆ, ಓಪನ್ ಮಾಡ್ಕೊಂಡು ವಾಶ್ ಮಾಡ್ಕೋಬಹುದು. ಇದು ಓಕೆ ಸೊ ಇದು ಸೋಫಾ ಯಾವುದು? ಪಾಲಿ ಸೋಫಾ ಅಂತ. ಇದು ಪಾಲಿ ಸೋಫಾ. ಟರ್ಕಿ ಕ್ಲಾತ್ ಬರ್ತದೆ, ವಾಷಬಲ್. ಇದು ವಾಷಬಲ್ ಇದೆ. ಇದ್ರಲ್ಲಿ ಕಲರ್ಸ್ ಎಷ್ಟು ಬರುತ್ತೆ? ಕಲರ್ಸ್ ಇದರಲ್ಲಿ 15 ಕಲರ್ಸ್ ಇದೆ. 15 ಕಲರ್ಸ್ ಇದೆ. ಅಂಡ್ ಸರ್ ಇದು ಟೋಟಲ್ ಆಗಿ ಎಷ್ಟು ಪೀಸಸ್ ಬರುತ್ತೆ? ಇದು
3 ಸೀಟು ಪ್ಲಸ್ 2 ಸೀಟು ದಿವಾನ ಬರ್ತದೆ. ಇದು ಒಂದ್ ದಿವಾನ ಬರುತ್ತೆ. ಓಕೆ ಸರ್, ಇದು ಮಟೀರಿಯಲ್ ಯಾವ್ದು ಅಂತ ಹೇಳಿದ್ರೆ ಇದೆಲ್ಲ ನಿಮ್ ಮುಟ್ಟಿ ಇರ್ತದೆ. 5 ವರ್ಷ ವ್ಯಾರಂಟಿ ಇರ್ತದೆ. ಫ್ರೇಮ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಅಂದ್ರೆ ಫೋಟೋ ಗುಟ್ಟೆ ಹುಳ ಏನಾರು 5 ವರ್ಷ ಕಂಡನು ಸರ್ವಿಸ್ ಇರ್ತದೆ. 5 ವರ್ಷ ಫಾರ್ಮ್ ಗೆ ಹುಟ್ಟಿಗೆಲ್ಲ ವ್ಯಾರಂಟಿ ಇರ್ತದೆ. ಕಲರ್ಸ್ ಎಷ್ಟಿದೆ ಇದ್ರಲ್ಲಿ? ಕಲರ್ಸ್ ಇದ್ರಲ್ಲಿ 50 ಕಲರ್ಸ್ ಇದೆ. ಇದ್ರಲ್ಲಿ 50 ಕಲರ್ಸ್ ಇದೆ. ನೋಡ್ತಾ ಇರ್ಬೋದು, ಒಂದ್ 2 ತರ ಸೋಫಾ ಬರುತ್ತೆ. ಒಂದು ನಿಮ್ಗೆ 2 ಸೀಟರ್, ಒಂದು 3 ಸೀಟರ್ ಅಂಡ್ ಒಂದು ದಿವಾನ್ ಬರುತ್ತೆ. ಇದು ನಿಮ್ಗೆ ಬ್ಯಾಕ್ ಸಪೋರ್ಟ್ ಆಗಿರ್ಲಿ ಅಥವಾ ಹ್ಯಾಂಡ್ ಸಪೋರ್ಟ್ ಆಗಿರ್ಲಿ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಸೈಡ್ ಗೆ ಅದ್ರ ಸ್ಟಿಚಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಅದಕ್ಕೆ ಫಿನಿಶಿಂಗ್ ಏನ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ನಾನು ಎಷ್ಟೊತ್ತವರೆಗೂ ನಾವು ಮೂವಿ ನೋಡ್ಬೇಕಾದ್ರೆ ಅಥವಾ ನಮ್ಮ ಮನೇಲಿ ಅಮ್ಮಂದ್ರು ಅಥವಾ ಆಂಟಿ ಇದ್ರೆ ಎಲ್ಲ ಸೇರ್ಕೊಂಡು ಟಿವಿ ನೋಡ್ತಾ ಇರ್ತೀರಾ, ಅಷ್ಟೊತ್ತು ಹೊತ್ತಲ್ಲಿ ಕೂತ್ಕೊಂಡಿರ್ತೀರಾ. ಅಮ್ಮ ಎಷ್ಟೊತ್ತು ಕೂತ್ಕೊಂಡೆ, ಸೊಂಟ ನೋವು, ಬೆನ್ನು ನೋವು, ಇನ್ನೆದ್ದು ಕೆಲಸ ಮಾಡ್ಬೇಕು ಅನ್ನೋ ಬೇಜಾರೇ ಇಲ್ಲ. ಯಾಕಂದ್ರೆ ಇದು ನಿಮ್ಗೆ ಅಷ್ಟು ಹ್ಯಾಂಡ್ ಸಪೋರ್ಟ್ ಆಗಿರ್ಲಿ ಬ್ಯಾಕ್ ಸಪೋರ್ಟ್ ಆಗಿರ್ಲಿ ಕೊಡ್ತಾ ಇರುತ್ತದೆ. ಜೊತೆಗೆ ನಿಮ್ಗೆ 3+2 ಸೋಫಾ ಪ್ಲಸ್ ನಿಮ್ಗೆ ಒಂದು ದಿವಾನ್ ಕೊಡ್ತಾ ಇದ್ದಾರೆ. ಇಲ್ಲಿ ದಿವಾನ್ಗೂ ಅಷ್ಟೇ ಹೊರಗಡೆ ಏನು ಈ ರಾಜರ ಕಾಲದಲ್ಲಿ ಸೈಡ್ ಅಲ್ಲಿ ಹಾಕ್ತಾ ಇದ್ರು ಅದೇ ರೀತಿ ಅನ್ಸುತ್ತೆ ನಿಮ್ಗೆ. ಇದು ಕಲರ್ ಕಾಂಬಿನೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮ್ಯಾಚ್ ಮಾಡ್ಕೋಬಹುದು. ನಿಮ್ಮ ಮನೆ ಪೇಂಟಿಂಗ್ ಆಗಿರ್ಲಿ ಅಥವಾ ಕಲರಿಂಗ್ ಆಗಿರ್ಲಿ. ಸೊ ಇದ್ರ ಪ್ರೈಸ್ ಎಷ್ಟಿದೆ? ಇದು 55,000 ರೂಪಾಯಿ ಮೇಡಮ್. 55,000 ಅಂದ್ರೆ 55,000 ಅಂದ್ರೆ ಜೊತೆಗೆ ನಿಮ್ಗೆ ನೆಗೋಷಿಯಬಲ್ ಇದೆ. ಅದೇ ತರದ್ದು ನಿಮ್ಗೆ ಇಲ್ಲೊಂದು ಸಿಗುತ್ತೆ, ಅದ್ರಲ್ಲಿ ಕಲರ್ಸ್ ಆಪ್ಷನ್ ಇರುವಂತದ್ದು. ಅಂಡ್ ಇನ್ನೊಂದು ನಿಮ್ಗೆ ಇಲ್ಲಿ ಕೇವಲ ಸೋಫಾಸ್ ಅಷ್ಟೇ ಅಲ್ಲದೆ ಫರ್ನಿಚರ್ಸ್ ಯಾವ್ದೆಲ್ಲ ಅಂದ್ರೆ ಕಬೋರ್ಡ್ಸ್ ಆಗಿರ್ಲಿ, ಟೇಬಲ್ಸ್ ಆಗಿರ್ಲಿ ಸಿಗ್ತಾ ಇದೆ. ಇಲ್ಲಿ ಹಿಂದೆ ನೋಡ್ತಾ ಇರೋದು ಕಬೋರ್ಡ್ಸ್ ಗಳು. ಸರ್ ಕಬೋರ್ಡ್ಸ್ ಎಷ್ಟು ಯಾವ್ದೆಲ್ಲ ಪ್ರೈಸಸ್ ಇಂದ ಸ್ಟಾರ್ಟಿಂಗ್ ಇದೆ? ಸ್ಟಾರ್ಟಿಂಗ್ 12,000 ಇದೆ ಸ್ಟಾರ್ಟಿಂಗ್. ಇದು ಎಷ್ಟು ಸಾವಿರ? ಇದು 2 ಡೋರ್ 12,000 ರೂಪಾಯಿ. ಅದು ಯಾವ ವುಡ್ ಸರ್? ಇದು ವುಡ್ಗ್ರನ್ ಕಂಪನಿ ಶೀಟ್. ಅದು 5 ವರ್ಷ ವ್ಯಾರಂಟಿ ಇರ್ತದೆ. ಅದಕ್ಕೂ ಏನೋ ಪ್ರಾಬ್ಲಮ್ ಬಂದ್ರೆ ಫೋಟೋ ಊಟೆ ಒಳ 5 ವರ್ಷ ಕಂಡ ಅದಕ್ಕೂ ಸರ್ವಿಸ್ ಇರ್ತದೆ. ಓಕೆ, ಸೊ ಇದರಲ್ಲಿ ಅಂದ್ರೆ ಸೈಜಸ್ ಯಾವೆಲ್ಲ ಸೈಜಸ್ ಇದೆ ಇದರಲ್ಲಿ? 2 ಅಡಿ ಇದೆ, 3 ಅಡಿ ಇದೆ, 6 ಅಡಿ ಇದೆ. ಓಕೆ, ಪ್ರೈಸ್ ಎಲ್ಲ ಡಿಫರೆನ್ಸ್ ಆಗುತ್ತೆ ಅಂತ. ಡಿಸ್ಕೌಂಟ್ ಇದೆ, ಲಾಕರ್ ಡಿಸ್ಕೌಂಟ್ ಇದೆ ಅಂಡ್ ವಿತ್ ಲಾಕಿಂಗ್ ಫೆಸಿಲಿಟಿ ಇರುವಂತದ್ದು ನೀವು ನೋಡ್ತಾ ಇರಬಹುದು ಸೈಡ್ ಅಲ್ಲಿ. ಅಂಡ್ ಅದಲ್ದೇನೆ ಎಷ್ಟೊಂದು ಟೇಬಲ್ಸ್ ಇದೆ, ಜೊತೆಗೆ ಈ ತರ ಸೋಫಾಸ್ ಅವೈಲೇಬಲ್ ಇದೆ. ಸರ್ ಇದು ವುಡ್ ಸೋಫಾಸ್? ವುಡನ್ ಸೋಫಾ ಅದು. ಓಕೆ, ಇದು ಟೀಕ್ ವುಡ್? ಅಸ್ಸಾಂ ಟೀಕ್ ಅದು. ಅಸ್ಸಾಂ ಟೀಕ್. ಅಂಡ್ ಇದ್ರಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆಯಾ? ನೀವು ನೋಡ್ತಾ ಇರಬಹುದು ತುಂಬಾ ವೆರೈಟೀಸ್ ಆಫ್ ವುಡ್ ಸೋಫಾಸ್ ಇರುವಂತದ್ದು. ಅಂಡ್ ಡಿಸೈನಿಂಗ್ ಅಷ್ಟೇ, ಸೈಡ್ ಡಿಸೈನ್ಸ್ ಆಗಿರ್ಲಿ ಅಂಡ್ ಕೆಲವೊಂದು ಫ್ಲಾಟ್ ಡಿಸೈನ್ಸ್ ಆಗಿರ್ಲಿ. ಅಂಡ್ ಜೊತೆಗೆ ಇದ್ರ ಪ್ರೈಸ್ ಕೇಳಿದ್ರೆ ಸರ್ ಇದು ಅಸ್ಸಾಂ ವುಡ್? ಇದು ಅಸ್ಸಾಂ ಟೀಕ್. ಅಸ್ಸಾಂ ಟೀಕ್ ವುಡ್. ಇದ್ರ ಪ್ರೈಸ್ ಏನಿದು? 16,000 ರೂಪಾಯಿ. 16,000 ನೆಗೋಷಿಯಬಲ್ ಇದೆಯಾ? ಇದೆ. ಅಂಡ್ ಇದು ಕಲರ್ಸ್ ಆಪ್ಷನ್ಸ್ ಇದೆಯಾ ಅಥವಾ ಹೇಗೆ? ಕಲರ್ಸ್ ಆಪ್ಷನ್ಸ್ ಇದೆ ಅದು. ಓಕೆ, ಇದು 3+2. 3+2 ಬರ್ತದೆ. ಓಕೆ, ನೆಕ್ಸ್ಟ್ ಈ ಸೋಫಾ ಸರ್ ಇದು ಸೇಮ್ ರೈಟ್, ಅದನ್ನ 16,000 ರೂಪಾಯಿ. 16,000. ಈ ವುಡ್ ಅಸ್ಸಾಂ ಟೀಕ್. ಅಸ್ಸಾಂ ಟೀಕ್ ಕಲರ್ ಮಾತ್ರ ಚೇಂಜ್. ಕಲರ್ ಮಾತ್ರ ಚೇಂಜ್. ಓಕೆ, ಇವೆಲ್ಲ ಅಸ್ಸಾಂ ಟೀಕ್ ವುಡ್ ಇರೋದು. ಅಸ್ಸಾಂ ಟೀಕ್ ನೀವೇನ್ ನೋಡ್ತೀರಾ ಇದೆಲ್ಲ ಅಸ್ಸಾಂ ಟೀಕ್ ವುಡ್ ಸೋಫಾಸ್ ಗಳು. ಅಂಡ್ ಅದ್ರಲ್ಲಿ 3+2 ಬರುತ್ತೆ. ಜೊತೆಗೆ ನಿಮ್ಗೆ ಇಲ್ಲಿ ಏನ್ ಬೆಡ್ಸ್ ಕೊಡ್ತಾರೆ ಅದು ಕಲರ್ ಕಾಂಬಿನೇಷನ್ ಇರುವಂತದ್ದು. ತುಂಬಾ ವೆರೈಟಿ ಆಫ್ ಡಿಸೈನ್ಸ್ ಅಲ್ಲಿ ಇರುವಂತದ್ದು. ನೀವ್ ಏನ್ ನೋಡ್ತಾ ಇದ್ದೀರಾ ತುಂಬಾ ವೆರೈಟಿ ಡಿಸೈನ್ಸ್ ಅಲ್ಲಿ ಇದೆ ನಿಮ್ಗೆ ಟೀಕ್ ವುಡ್ ಸೋಫಾ. ಅದು ಅಸ್ಸಾಂ ಟೀಕ್ ವುಡ್ ಸೋಫಾಗಳು. ಅಂಡ್ ಜೊತೆಗೆ ಫರ್ನಿಚರ್ಸ್ ಅಲ್ಲಿ ನಿಮ್ಗೆ ಏನು ಟೇಬಲ್ಸ್ ಇದೆ ಅಂಡ್ ಅಲಿಮಾರು ಇದೆ. ಅಂಡ್ ಶೋ ಪೀಸಸ್ ಇತ್ತು ಅಂದ್ರೆ ಶೋ ಪೀಸಸ್ ನೋಡ್ತಾ ಇರಬಹುದು, ಅಲ್ಲಿ ಶೋ ಪೀಸಸ್ ಸಹ ಇದೆ. ನೀವು ನೋಡ್ತಾ ಇರಬಹುದು ರಾಜರಾಣಿ ಬೀರು ಇದೆ, ಎಷ್ಟೊಂದು ಬೀರುಗಳು ಇದೆ, ಅದರಲ್ಲೂ ಕಲರ್ಸ್ ಆಪ್ಷನ್ಸ್ ಇದೆ. ಅಂಡ್ ಡ್ರೆಸ್ಸಿಂಗ್ ಟೇಬಲ್ ಇದೆ ಬಿಕಾಸ್ ವಿತ್ ಮಿರರ್ ಇದೆ. ಅಂಡ್ ಅದಲ್ಲದೆ ನೋಡ್ತಾ ಇರಬಹುದು ಸ್ಲೈಡಿಂಗ್ ಆಪ್ಷನ್ ಇರುವಂತದ್ದು. ಯಾಕೆ ಅಂದ್ರೆ ನಮ್ ಹುಡುಗಿರು ಮೇಕಪ್ ಐಟಮ್ಸ್ ಇಲ್ಲದೆ ಇರಕ್ ಆಗಲ್ಲ ಅಂತ ಎಷ್ಟೊಂದ್ ಜನ ಹೇಳ್ತಾ ಇರ್ತಾರೆ. ಜಸ್ಟ್ ಜೋಕ್ ಮಾಡುದು, ಬೇಸಿಕ್ ಐಟಮ್ಸ್ ಇದೆ ಅದನ್ನು ಸಹ ನೀವು ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಅಂಡ್ ಅದು ನಿಮ್ಗೆ ರೊಟೇಟ್ ಮಾಡ್ಕೊಂಡ್ರೆ ಸಾಕು. ಅಂಡ್ ಲಾಕರ್ ಫೆಸಿಲಿಟಿ ಸಹ ಇದೆ, ಕೆಲವೊಂದಿಷ್ಟು ಕೆಳಗಡೆಯಿಂದ ಸ್ಟೋರೇಜ್ ಜಾಗ ಕೊಟ್ಟಿದ್ದಾರೆ. ಅಂಡ್ ಅಪಾರ್ಟ್ಮೆಂಟ್ ಗಳಲ್ಲಿ ಎಷ್ಟೊಂದು ಇವಾಗ ಇತ್ತೀಚಿನಲ್ಲಿ ಯಾರು ಮನೆ ಕಟ್ಸಿದ್ರೆ ಅಲ್ಲಿ ಪೂಜಾ ರೂಮ್ ಗಳಿರಲ್ಲ, ಹೋದ ತಕ್ಷಣ ಒಂದು ಪೂಜಾ ರೂಮ್ ಬೇಕು ಅಂತ ಅನ್ಸುತ್ತೆ. ಹಾಗಿತ್ತು ಅಂದ್ರೆ ನಿಮ್ಗೆ ಎಲ್ಲಾ ಸೈಜಸ್ ಪೂಜಾ ರೂಮ್ಸ್ ಗಳು ಸಹ ಅವೈಲೇಬಲ್ ಇದೆ. ನೋಡ್ತಾ ಇರುವಂತದ್ದು ಪೂಜಾ ರೂಮ್ ಇದೆ. ಅಂಡ್ ಮೇಲ್ಗಡೆ ಸ್ವಲ್ಪ ಗೋಪುರ ತರನು ಕಟ್ಟಿದ್ದಾರೆ, ಅಂದ್ರೆ ಏನು ನಾವು ಕಳಶ ಅಂತ ಏನ್ ಹೇಳ್ತೀವಿ ಆ ತರ. ಅಂಡ್ ಅದಕ್ಕೆ ಗ್ಲಾಸ್ ವರ್ಕ್ ಇದೆ. ಜೊತೆಗೆ ಇಲ್ಲಿ ನಿಮ್ಗೆ ಏನು ಡ್ರೆಸ್ಸಿಂಗ್ ಟೇಬಲ್ ತುಂಬಾ ಆಪ್ಷನ್ಸ್ ಇತ್ತು ಅಂದ್ರೆ ಒಂದಿಷ್ಟು ಶೂ ರ್ಯಾಕ್ಸ್ ಆಗಿರ್ಲಿ, ಬುಕ್ ರ್ಯಾಕ್ಸ್ ಆಗಿರ್ಲಿ, ಅಥವಾ ಇದು ಸಹ ನೀವು ಪೂಜಾ ರೂಮ್ ತರ ಯೂಸ್ ಮಾಡ್ಕೋಬಹುದು. ಅಂಡ್ ಮ್ಯಾಮ್ ಇದು ಏನಿದು ಸರ್? ಇದೇನಿದು? ಶೂ ರ್ಯಾಕ್. ಅದು ಇದು ಶೂ ರ್ಯಾಕ್. ಇದಕ್ಕೂ ಲಾಕಿಂಗ್ ಫೆಸಿಲಿಟಿ ಇದೆ. ಯಾವ್ಯಾವ ಸೈಜ್ ಎಲ್ಲ ಅವೈಲೇಬಲ್ ಇದೆ ಶೂ ರ್ಯಾಕ್ಸ್? ಶೂ ರ್ಯಾಕ್ ನಿಮ್ಗೆ 2 ಅಡಿ ಇದೆ, 1 ಅಡಿ ಇದೆ, 3 ಅಡಿ ಇದೆ, ಯಾವ ಸೈಜ್ ಬೇಕೋ ಆ ಸೈಜ್. ಯಾವೆಲ್ಲ ಪ್ರೈಸಸ್ ಇಂದ ಸ್ಟಾರ್ಟ್ ಸರ್ ಶೂ ರ್ಯಾಕ್? ಸ್ಟಾರ್ಟಿಂಗ್ ಶೂ ರ್ಯಾಕ್ 2,500 ಇದೆ. 2,500 ಶೂ ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಲಾಕಿಂಗ್ ಫೆಸಿಲಿಟೀಸ್ ಆಗಿದೆ. ಅಂಡ್ ಇದು ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಯಾವೆಲ್ಲ ಪ್ರೈಸ್ ಸರ್? ಅದು ಸ್ಟಾರ್ಟಿಂಗ್ ಡ್ರೆಸ್ಸಿಂಗ್ ಟೇಬಲ್ 4,500 ಇದೆ. ಸ್ಟಾರ್ಟಿಂಗ್ 4,500. ಯಾವ ವುಡ್ನ ಮಾಡಿರೋದು? ವುಡ್ಗ್ರನ್ ಕಂಪನಿ ಶೀಟ್. ಓಕೆ, 5 ವರ್ಷ ವ್ಯಾರಂಟಿ ಇರ್ತದೆ ಅದಕ್ಕೂ 5 ವರ್ಷ ವ್ಯಾರಂಟಿ. ಅಂಡ್ ಡೈನಿಂಗ್ ಟೇಬಲ್ಸ್ ಅಷ್ಟೇ ನಿಮಗೆ 4 ಸೀಟರ್ ಇಂದ 6 ಸೀಟ್ ವರೆಗೂ ಇವಾಗ ಅವೈಲೇಬಲ್ ಇರುವಂತದ್ದು. ನಿಮ್ಗೆ 8 ಜನ ಸೀಟ್ ಅಂದ್ರೆ 8 ಚೇರು ಅಂತ ಡೈನಿಂಗ್ ಟೇಬಲ್ ಬೇಕು ಅಂದ್ರೆ ಅದನ್ನು ಆರ್ಡರ್ ಕೊಟ್ರೆ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಸರ್ ಡೈನಿಂಗ್ ಟೇಬಲ್ ಯಾವೆಲ್ಲ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ 4 ಚೇರ್ ನಿಮ್ಗೆ ಬಂದು 18,000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ಅಂಡ್ ಇದು ಮಾಡೆಲ್ ಯಾವುದು ಮತ್ತೆ ಇದ್ರ ಪ್ರೈಸಿಂಗ್ ಇದೆ ಸರ್? ಇದು ಅದು 6 ಚೇರ್ ಬಂದು ನಿಮ್ಗೆ ಎಲ್ಲ ಹೆವಿ ಬರ್ತದೆ. ಟೀಕ್ ವುಡ್ ಅದು, ಅಸ್ಸಾಂ ಟೀಕ್ ಅದು, ಪ್ಲಸ್ ಇದು ಕುಶನ್ ಬರುತ್ತೆ. ಕುಶನ್ ಬರ್ತದೆ, ವಿತ್ ಗ್ಲಾಸ್ ಬರ್ತದೆ. ಅದೆಲ್ಲ ಇದು ಮೇಲ್ಗಡೆ ಗ್ಲಾಸ್ ಬರುತ್ತೆ. ಅಂಡ್ ಇನ್ಕ್ಲೂಡಿಂಗ್ ಈ ರೀತಿ ಪೆಬಲ್ಸ್ ಅಂದ್ರೆ ಕಲರ್ ಬೇಕು ಅಂದ್ರೆ ಕಲರ್, ಅಥವಾ ನಿಮ್ಗೆ ವೈಟ್ ಅಂಡ್ ಬ್ಲಾಕ್ ಬೇಕು ಅಂದ್ರೆ ಆ ತರನು ಮಾಡ್ಕೊಡ್ತಾರೆ, ಇನ್ಕ್ಲೂಡಿಂಗ್ ಪೆಬಲ್ಸ್ ಇರುವಂತದ್ದು. ಅಂಡ್ ಇದು 6 ಸೀಟರ್ ಇದೆ.
ಸರ್ ಎಲ್ಲಾನು ಟೀ ಕುಡ್ಡ ಎಲ್ಲ ಟೀ ಕುಡ್. ಇಲ್ಲಿ ನೋಡ್ತಾ ಇರಬಹುದು ಗ್ಲಾಸ್ ಯಾವ ರೀತಿ ಬರುತ್ತೆ ಅಂತ. ಇದು ನಿಮ್ಗೆ 6 ಸೀಟರ್ ಇದೆ ಅಂಡ್ 6 ಸೀಟರ್ ವಿತ್ ಚೇರ್ ಗೆ ನಿಮ್ಗೆ ಕುಶನ್ ವರ್ಕ್ ಬರುತ್ತೆ. ಒಳಗಡೆ ಪೆಬಲ್ಸ್ ಹಾಕಿದ್ದಾರೆ ಅಂಡ್ ಮೇಲ್ಗಡೆ ಸರ್ ಗ್ಲಾಸ್ ಎಷ್ಟು mm ಇದೆ? ಗ್ಲಾಸ್ ಅಲ್ಲಿ 8 mm ಇರ್ತದೆ. ಗ್ಲಾಸ್ 8 mm ಅಂಡ್ ನೋಡ್ತಾ ಇರಬಹುದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂಡ್ 6 ಸೀಟರ್ ಇರುವಂತದ್ದು ಪ್ರೆಸೆಂಟ್ ಗೆ. ಅಂಡ್ ಶೇಪ್ ಅಷ್ಟೇ ಇಲ್ಲೂ ಚೇಂಜ್ ಆಗ್ತಾ ಇದೆ. ಅಲ್ಲಿ ನಿಮ್ಗೆ ಬಾಕ್ಸ್ ಶೇಪ್ ಬಂತು ಅಂದ್ರೆ ಇಲ್ಲಿ ನಿಮ್ಗೆ ಡೈಮಂಡ್ ಕಟ್ ಇರುವಂತದ್ದು ಅಂಡ್ ಇದ್ರ ಮೇಲೂ ಅಷ್ಟೇ ನಿಮ್ಗೆ ಗ್ಲಾಸ್ ಇನ್ಕ್ಲೂಡಿಂಗ್ ಗ್ಲಾಸ್ ಬರುತ್ತೆ. ಇದು 4 ಸೀಟರ್ ಇದೆ. ತುಂಬಾ ಬೇಸಿಕ್ ಆಗಿ ನೋಡ್ತಾ ಇದೀನಿ ಅಂತಂದ್ರೆ ನೀವು 4 ಸೀಟರ್ ಮನೇಲಿ ಸ್ವಲ್ಪ ಜನ ಇದೀವಿ ಅಂತಂದ್ರೆ ಸ್ವಲ್ಪ ಜನ ಇದ್ದವರು 4 ಸೀಟರ್ ಹೋಗ್ಬೋದು. ಅಂಡ್ ಇಲ್ಲಿ ನಿಮ್ಗೆ ಏನೋ ನಂಗೇನೋ ಪೆಬಲ್ಸ್ ಬೇಡ, ಏನು ಬೇಡ, ಪ್ಲೇನ್ ಆಗಿರ್ಬೇಕು ಅಂದ್ರೆ ಈ ತರ ಹೋಗ್ಬೋದು. ಇಲ್ಲ ನಂಗೆ ಪೆಬಲ್ಸ್ ವರ್ಕ್ ಬೇಕು, ಸ್ವಲ್ಪ ಇನ್ನೂ ಚೆನ್ನಾಗಿರ್ಬೇಕು ಅನ್ನೋಗಿತ್ತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನಿಮ್ಗೆ 4 ಸೈಡ್ ಟ್ರಯಾಂಗಲ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ಕ್ಲೂಡಿಂಗ್ 4 ಸೈಡ್ ನಿಮ್ಗೆ ಪೆಬಲ್ಸ್ ಹಾಕೋಬಹುದು. ಬೇಡ ಏನಾದ್ರಲ್ಲಿ ಹಾಕಿ ಕಲರ್ಫುಲ್ ಆಗಿ ಮಾಡ್ಕೊಳ್ತೀನಿ ಅಂದ್ರೆ ಆ ರೀತಿನೂ ಮಾಡ್ಕೋಬಹುದು. ಅಂಡ್ ಈ ಕಡೆನು 4 ಸೀಟರ್ ಇದೆ. ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ಇವ್ರ ಹತ್ರ. ನಿಮ್ಗೆ ಒಂದ್ಗಿಂತ ಚೆನ್ನಾಗಿದೆ. ಅಂಡ್ ಇದು ನಿಮ್ಗೆ 3 ಸೈಡ್ಸ್ ಪೆಬಲ್ಸ್ ಹಾಕೋದಕ್ಕೆ ಜಾಗ ಕೊಡ್ತಾರೆ. ಇದ್ರ ಮೇಲೆ ಸಹ ನಿಮಗೆ ಗ್ಲಾಸ್ ವರ್ಕ್ ಬರುತ್ತೆ. ಅಂಡ್ ಸರ್ ಇದ್ರ ಪ್ರೈಸ್ ಏನಾಗುತ್ತೆ? 18,000 ರೂಪಾಯಿ ಬೀಳ್ತದೆ ವಿತ್ ಗ್ಲಾಸ್. 18,000 ಆಗುತ್ತೆ. ಅಂಡ್ ಹೋಮ್ ಡೆಲಿವರಿ ಆಪ್ಷನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಅಂಡ್ ಹೋಮ್ ಡೆಲಿವರಿ ಹೇಗಂತಂದ್ರೆ ನೀವು ಅದರ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಎಷ್ಟಾಗುತ್ತೋ ಅಷ್ಟು ಪೇ ಮಾಡಿದ್ರೆ ನಿಮ್ಮ ಮನೆಗೆ ಈ ಒಂದು ಫರ್ನಿಚರ್ಸ್ ಯಾವ್ದೆಲ್ಲ ಇಷ್ಟ ಆಗುತ್ತೋ ಅದನ್ನ ತರಿಸ್ಕೋಬಹುದು. ಸೊ ನೋಡಿದ್ರಲ್ಲ ಹೇಗೆ ಅನಿಸ್ತು ಈ ಒಂದು ಫರ್ನಿಚರ್ ಶಾಪ್ ನ ಇಷ್ಟೆಲ್ಲ ಡೀಟೇಲ್ಸ್ ಅಂತ. ಅಂಡ್ ಇನ್ನು ನೀವು ಈ ಒಂದು ಲೊಕೇಶನ್ ಗೆ ನಿಯರ್ ಆಗ್ತಿದ್ರಿ ಅಂತಂದ್ರೆ ಬಂದು ವಿಸಿಟ್ ಮಾಡಿ. ಅಂಡ್ ಯಾವ್ದು ಇಷ್ಟ ಆಗುತ್ತೋ ಅದು ನಿಮ್ಗೆ ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ ಕೂತ್ಕೊಂಡು ಮಾತಾಡಿ ನೆಗೋಷಿಯಬಲ್ ಇರೋದ್ರಿಂದ ಫಿಕ್ಸ್ಡ್ ಪ್ರೈಸ್ ಅಂತ ಏನಿಲ್ಲ. ನಿಮ್ಮ ಒಂದು ಪ್ರೈಸ್ ಗೆ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಬಂದು ನಿಮ್ಗೆ ಇಷ್ಟವಾದ ಫರ್ನಿಚರ್ ನ ನಿಮ್ ಮನೆ ತಗೊಂಡು ಹೋಗ್ಬೋದು. ಎಷ್ಟು ಜನ ಮಕ್ಕಳು ಸ್ಟಡಿ ಟೇಬಲ್ ನೋಡ್ತಾ ಇರ್ತೀರಾ? ಸೊ ಸ್ಟಡಿ ಟೇಬಲ್ ಇದೆ ಪ್ರೈಸ್ 4,000 ಅಂದ್ರೆ ಹೈಟ್ ಅಡ್ಜಸ್ಟಬಲ್ ಇದೆಯಾ? ಇದೆ. ಸೊ ಇದು ಹೈಟ್ ಅಡ್ಜಸ್ಟಬಲ್ ಇದೆ ಅಂತ ನೋಡ್ತಾ ಇರ್ಬೋದು. ಯಾರಾದ್ರೂ ಮಕ್ಳಿಗೋಸ್ಕರ ಸ್ಟಡಿ ಟೇಬಲ್ ನೋಡ್ತಾ ಇದ್ರೆ ಈ ಒಂದು ಸ್ಟಡಿ ಟೇಬಲ್ ನ ಪರ್ಚೇಸ್ ಮಾಡಬಹುದು. ಅದಲ್ಲದೆ ನಿಮ್ಗೆ ಸ್ವಲ್ಪ ದಿನ ಆದ್ಮೇಲೆ ನಿಮ್ ಮಕ್ಳು ಬೆಳೆದು ದೊಡ್ಡವ್ರು ಆದ್ರು ಅಂದ್ರೆ ಲ್ಯಾಪ್ಟಾಪ್ ಸಹ ಯೂಸ್ ಮಾಡಬಹುದು ಅಥವಾ ಸಿಸ್ಟಮ್ ಸಹ ಇಟ್ಟು ಯೂಸ್ ಮಾಡ್ಕೋಬಹುದು. ಅಂಡ್ ನಾನು ಕಲರ್ ಬಗ್ಗೆ ಹೇಳ್ತಾ ಇದ್ದೆ, ಎಷ್ಟೊಂದು ಕಲರ್ ಆಪ್ಷನ್ಸ್ ಇದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾ ಮಟೀರಿಯಲ್ ಅಲ್ಲೂ ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಆಪ್ಷನ್ಸ್ ಇದೆ. ನಾನು ಆಗ್ಲೇ ಸೋಫಾದ ಹೇಳ್ದೆ, ಆ ಒಂದು ಸೋಫಾ ಕಲರ್ಸ್ ಇದು ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಇರುವಂತದ್ದು ಅಂಡ್ ತುಂಬಾ ಯೂನಿಕ್ ಕಲರ್ಸ್ ಇರುವಂತದ್ದು. ಅಂಡ್ ಅದಲ್ದೇನೆ ನೀವ್ ಇಲ್ಲಿ ಏನ್ ನೋಡ್ತಾ ಇದ್ರ ಎಲ್ಲಾ ತರ ಮಟೀರಿಯಲ್ ಅಲ್ಲೂ ಎಲ್ಲಾ ತರ ಕಲರ್ಸ್ ಅವೈಲೇಬಲ್ ಇದೆ. ಅಂಡ್ ಇಲ್ಲಿ ಹಿಂದ್ಗಡೆ ಆಗಿರ್ಬೋದು ತುಂಬಾ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ನೀವು ಏನು ಒಂದೇ ಕಲರ್ಸ್ ಅಪ್ಪ ಇಷ್ಟೇ ಕಲರ್ಸ್ ಅನ್ನೋಂಗಿಲ್ಲ. ಬಂದ್ರಿ ಅಂದ್ರೆ ಇನ್ನೂ ವೆರೈಟೀಸ್ ಆಫ್ ಕಲರ್ಸ್ ನ ಅಥವಾ ಇನ್ನ ಯೂನಿಕ್ ಕಲರ್ಸ್ ನ ಅವ್ರು ನಿಮ್ಗೆ ತೋರಿಸ್ತಾರೆ. ನೋಡ್ತಾ ಇರ್ಬೋದು ಇಷ್ಟೊಂದು ಕಲರ್ಸ್ ಇದೆ. ಅಂಡ್ ಇಲ್ಲೂ ಅಷ್ಟೇ ಬೇರೆ ಮಟೀರಿಯಲ್ ಅಲ್ಲಿ ಬೇರೆ ಕಲರ್ಸ್ ಇರುವಂತದ್ದು. ತುಂಬಾ ವೆರೈಟಿ ಆಫ್ ಮಟೀರಿಯಲ್ಸ್ ಕ್ಯಾಟಲಾಗ್ಸ್ ಇವ್ರ ಹತ್ರ ಅವೈಲೇಬಲ್ ಇದೆ ಅಂಡ್ ತುಂಬಾ ಕ್ವಾಲಿಟಿ ಮಟೀರಿಯಲ್ಸ್ ಇವೆಲ್ಲ. ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರೆ ಅಥವಾ ಒಂದು ಚಿಕ್ಕದಾಗ ಆಫೀಸ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಕೆಲವೊಂದಿಷ್ಟು ಪ್ಲೇಸಸ್ ಗಳಿಗೆ ಆಫೀಸ್ ಚೇರ್ಸ್ ನೋಡ್ತಿದ್ರೆ ಆಫೀಸ್ ಚೇರ್ಸ್ ಅವೈಲೇಬಲ್ ಇದೆ ಅಂಡ್ ಡಿಫ್ರೆಂಟ್ ಪ್ರೈಸಸ್ ಅಲ್ಲಿ ಇದೆ. ಅಂಡ್ ನಾನೇನ್ ಹೇಳಿದೆ ಮಂಚಗಳಿದೆ, ಅದು ಟೀ ಕುಡ್ಡ ಸರ್ ಇದು? ಪ್ಲೇವುಡ್ ಅದು. ಓಕೆ, ಟೀ ಕುಡಲು ಸಿಗುತ್ತಾ? ಮಂಚಗಳು ಸಿಗುತ್ತೆ, ಬರ್ಮಾ ಟೀಕಾ ಸಿಗುತ್ತೆ, ಎಲ್ಲ ಸಿಗುತ್ತೆ. ಓಕೆ, ಎಲ್ಲಾ ತರ ವುಡ್ಲು ನಿಮ್ಗೆ ಮಂಚಗಳು ಅವೈಲೇಬಲ್ ಇದೆ ಅಂತ. ಅಂಡ್ ನೋಡಬಹುದು ಜೊತೆಗೆ ಎಷ್ಟೊಂದು ಆಫೀಸ್ ಚೇರ್ಸ್ ಇದೆ ಅಂತ. ಅಂಡ್ ಶೋ ಪೀಸಸ್ ನೋಡ್ತಾ ಇದ್ರೆ ಟಿವಿ ಏರಿಯಾಗಿರ್ಲಿ ಅಥವಾ ಸೈಡ್ ಅಲ್ಲಿ ಶೋ ಪೀಸಸ್ ಇಡುವಂತ ಜಾಗಗಳಾಗ್ಲಿ ಆ ತರದ್ದು ನೋಡ್ತಾ ಇದ್ರೆ ಇದೊಂದು ಪ್ರೈಸ್ ಎಷ್ಟು ಸರ್? 18,000 ರೂಪಾಯಿ ಮೇಡಮ್. 18,000 ನೆಗೋಷಿಯಬಲ್ ಇದೆಯಾ? ಓಕೆ, ವಿತ್ ನಿಮ್ಗೆ ಲಾಕರ್ ಇದೆ, ಇದಕ್ಕೆ ಸೈಡ್ ಲಾಕರ್ ಇದೆ ಅಂಡ್ ಡ್ರಾಯರ್ ಅವೈಲೇಬಲ್ ಇದೆ. ಕೆಳಗಡೆ ಸ್ಟೋರ್ ಮಾಡ್ಕೋಬಹುದು, ಸೈಡ್ ಶೋ ಪೀಸಸ್ ನ ಇಟ್ಕೋಬಹುದು ಅಂಡ್ ಮೇಲ್ಗಡೆ ಜಾಗ ಕೊಡ್ತಾರೆ. ಒಳಗಡೆ ಲೈಟಿಂಗ್ ಸಹ ಆಪ್ಷನ್ಸ್ ಇದೆ ಇಲ್ಲಿ ನಿಮ್ಗೆ. ಅಂಡ್ ಪೂಜಾ ರೂಮ್ಸ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಎಷ್ಟೊಂದು ಪೂಜಾ ರೂಮ್ಸ್ ಇದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಪೂಜಾ ರೂಮ್ಸ್ ಗೆ ನಿಮ್ಗೆ ಒಂದು ಈ ತರ ಆಪ್ಷನ್ಸ್ ಕೊಟ್ರೆ ಅಂಡ್ ಕೆಳಗಡೆ ಸಹ ನಿಮ್ಗೆ ಡ್ರಾಯರ್ ಆಪ್ಷನ್ ಕೊಟ್ಟಿದ್ದಾರೆ ಸ್ಟೋರೇಜ್ ಗೋಸ್ಕರ ಅಂತ. ಸೊ ಎಷ್ಟೊಂದು ಆಪ್ಷನ್ಸ್. ಶೂ ರ್ಯಾಕ್ಸ್ ವಿತ್ ನಿಮ್ಗೆ ಲಾಕರ್ ಇದೆ, ಶೂ ರ್ಯಾಕ್ಸ್ ಇವೆಲ್ಲ. ಅಂಡ್ ಚಿಕ್ಕ ಪೂಜಾ ರೂಮ್ ಸಹ ಇದೆ. ಸೊ ನೋಡ್ತಾ ಇರ್ಬೋದು ಇಷ್ಟೊಂದು ಆಪ್ಷನ್ಸ್, ಇಷ್ಟೊಂದು ಸ್ಟಡಿ ಟೇಬಲ್ ಇದೆ ಅಂಡ್ ಆರಾಮ್ ಚೇರ್ ಅಂತ ಹೇಳ್ತೀವಿ ನಮ್ ಕಡೆ ಅದನ್ನ, ಅಥವಾ ಆರಾಮ್ ಕುರ್ಚಿ ಅಂತ ಏನ್ ಕರಿತೀವಿ ಆ ತರನು ಇದೆ. ಅಂಡ್ ಇಷ್ಟು ಆಪ್ಷನ್ಸ್ ನ ಆಮೇಲೆ ಇಷ್ಟೊಂದು ವೈಲ್ಡ್ ಕಲೆಕ್ಷನ್ಸ್ ಇರ್ಬೇಕಾದಾಗ ನೀವು ಈ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ಜೊತೆಗೆ ಈ ರೀತಿಯ ಆಫರ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಬಂದು ವಿಸಿಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಸರ್ ಇದೇನು ಸರ್ ಇದು? ಪ್ಲೇವುಡ್ ಇದು ಮಂಚ, ಇದು ಸಿಂಗಲ್ ಬೆಡ್ ತರದ್ದು ಡಬಲ್ ಕಾಟ್. ಇದು ಡಬಲ್ ಕಾಟ್ 5-6.5 ಬರ್ತದೆ ಇದು. ಓಕೆ, ಪ್ರೈಸ್ ಏನ್ ಬರುತ್ತೆ ಸರ್ ಇದು? 9,000 ರೂಪಾಯಿ ಬೀಳ್ತದೆ. ಇದು ಆರಾಮ್ ಚೇರ್ ಸರ್ ಇದು 25. ಇದು 25 ನೆಗೋಷಿಯಬಲ್ ಇದೆಯಾ? ಇದೆ ಸರ್. ನೋಡ್ತಾ ಇರ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಅಂಡ್ ಎಷ್ಟು ವೆರೈಟೀಸ್ ಇದೆ ಇವ್ರ ಹತ್ರ ಅಂತ. ಬಂದು ವಿಸಿಟ್ ಮಾಡಿ. ಅಂಡ್ ವಿಸಿಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನ ಡೀಟೇಲ್ಸ್ ನ ಹತ್ರ ತಗೊಳ್ಳಿ. ಆಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತೀನಿ. ಇಲ್ಲಿಂದ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣಿಸ್ತದೆ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ. ಸೊ ವಿಸಿಟ್ ಮಾಡಿ. ವಿಸಿಟ್ ಆದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನೀವು ಕಾರ್ಡ್ ತಗೊಳ್ತೀರಾ, ಕಾರ್ಡ್ ತಗೊಂಡ್ಮೇಲೆ ಮ್ಯಾಟ್ರಸಸ್ ಅಷ್ಟೇ. ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಅಂಡ್ ತುಂಬಾ ವೆರೈಟೀಸ್ ಆಫ್ ಮ್ಯಾಟ್ರಸಸ್ ಇದೆ. ಸರ್ ಇದು ಯಾವೆಲ್ಲ ವೆರೈಟೀಸ್ ಇದೆ ಅಂಡ್ ಯಾವೆಲ್ಲ ಪ್ರೈಸ್ ಸಿಗುತ್ತೆ? ಪ್ರೈಸ್ ಸ್ಟಾರ್ಟಿಂಗ್ 9,000 ಇದೆ. ಸ್ಟಾರ್ಟಿಂಗ್ 9,000 ಫಾರ್ಮ್ ಇರ್ತದೆ, ಫುಲ್ ಫಾರ್ಮ್ ಅಂಡ್ ಸಾಫ್ಟ್ ಆಗಿರುತ್ತೆ. ಸರ್ ತುಂಬಾ ಒಳಗಡೆ ಹೋಗಲ್ಲ, ತುಂಬಾ ಯೂಸ್ ಆದ್ಮೇಲೆ ಯೂಸ್ ಏನು ಆಗಲ್ಲ, ಪ್ರಾಬ್ಲಮ್ ಬರಲ್ಲ, ಏನು ಹಾಳಾಗಲ್ಲ. ಸೊ ನೋಡ್ತಿರ್ಬೋದು ತುಂಬಾ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಅದ್ರಲ್ಲೂ ಅಷ್ಟೇ ನಿಮ್ಗೆ ಸೈಜಸ್ ತುಂಬಾ ನಿಮ್ಗೆ ಯಾವೆಲ್ಲ ಸೈಜಸ್ ಬೇಕು ಆ ಸೈಜಸ್ ಅಲ್ಲೂ ಇದೆ.
ಅಂಡ್ ವಿಸಿಟ್ ಮಾಡಿ, ಜೊತೆಗೆ ನಿಮ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡ್ದಲ್ಲ ಎಷ್ಟೊಂದು ವೆರೈಟೀಸ್ ಆಫ್ ಸೋಫಾಸ್ ಇದೆ, ಅದರಲ್ಲೂ ಎಷ್ಟು ಕಲರ್ಸ್ ಅಲ್ಲಿ ನಿಮ್ಗೆ ಕಸ್ಟಮೈಸೇಷನ್ ಆಪ್ಷನ್ ಇದೆ ಅಂತ. ಅಂಡ್ ಯಾವುದೇ ಸೋಫಾ ತಗೊಂಡ್ರು ನಿಮ್ಗೆ 5 ವರ್ಷ ವ್ಯಾರಂಟಿ ಇರುವಂತದ್ದು. ಅಂಡ್ ಕಲರ್ಸ್ ಅಂತೂ ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಇದೆ. ಜೊತೆಗೆ ಬರೀ ಸೋಫಾ ಅಲ್ದೇನೆ ಬೆಡ್ ಇದೆ, ಅಲೆಮಾರು ಇದೆ, ಮಂಚುಗಳಿದೆ, ಅಂಡ್ ಚೇರ್ಸ್ ಇದೆ, ಅಂಡ್ ಆಫೀಸ್ ರಿಲೇಟೆಡ್ ಚೇರ್ಸ್ ಇದೆ, ಜೊತೆಗೆ ಶೂ ರ್ಯಾಕ್ ಇದೆ, ಅಂಡ್ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಅಂಡ್ ಪೂಜಾ ರೂಮ್ ಏನ್ ಬರುತ್ತೆ ಚಿಕ್ಕದಿಂದ ಹಿಡಿದು ದೊಡ್ಡ ಸೈಜ್ ವರೆಗೂ ಪೂಜಾ ರೂಮ್ ಸಿಗುತ್ತೆ. ಅಂಡ್ ಶೂ ರ್ಯಾಕ್ ಅಂತೂ ತುಂಬಾ ಶೂ ರ್ಯಾಕ್ಸ್ ಇದೆ. ಇಷ್ಟೆಲ್ಲ ಆಪ್ಷನ್ಸ್ ನಿಮ್ಗೆ ಒಂದೇ ಕಡೆ ಸಿಗ್ತಾ ಇರ್ಬೇಕಾದ್ರೆ, ಅಂಡ್ ಅದು ಒಳ್ಳೆ ಪ್ರೈಸ್ ಸಿಗ್ಬೇಕಾದ್ರೆ ಈ ಒಂದು ಆಫರ್ ನ, ಈ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಅಂಡ್ ಅದಲ್ಲದೆ ನಿಮ್ಗೆ ಹೋಮ್ ಡೆಲಿವರಿ ಆಪ್ಷನ್ಸ್ ಇದೆ. ಆ ಒಂದು ಆಪ್ಷನ್ ಏನಿದೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಎಲ್ಲೋ ಬೆಂಗಳೂರಿನ ಮೂಲೆಯಲ್ಲಿ ಕುತ್ಕೊಂಡು ವಿಡಿಯೋ ನೋಡ್ತಾ ಇರ್ತೀರಾ ಅಂದಾಗ ನಿಮ್ಮ ಮನೆಗೆ ಈ ಒಂದು ಇಷ್ಟವಾದಂತ ಫರ್ನಿಚರ್ಸ್ ನ ತರಿಸ್ಕೋಬಹುದು ಈ ಒಂದು ಆಫರ್ ನ. ಅಂಡ್ ಈ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಒಂದು ಕನಸಿನ ಮನೆಗೆ ಕನಸಿನ ಫರ್ನಿಚರ್ ನ ತಗೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಅಂಡ್ ಮುಂದಿನ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಅಂಡ್ ಸ್ಟೇ ಸೇಫ್ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಮುಂದಿನ ವಿಡಿಯೋಗೆ ಬರೋವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.